ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೋ ಸ್ವಮಿರತ ಸಿದ್ಧಿಹೋಯಿ ಗಣನಾಯಕ ಕರಿವರವದನಾನ್ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನಾನ್ ಮೂಕ ಹೋಯಿ ಬಾಚಾಲನ್ ಪಂಗು ಚढ़ई ಗಿರಿವರ ಗಹನಾನ್ ಜಾಸು ಕೃಪಾ ಸದಯಾಲನ್ ದ್ರವವು ಸಕಲ ಕಲಿಮಲ ದಹನಾನ್ ನೀಲ ಸರೋರುಹಸ್ಯಾಮನ್ ತರುಣ ಅರುಣ ಮಾರಿ ಜನಯನಾನ್ ಕರವು ಸಮಮವುರಧಾಮನ್ ಸದಾ ಕ್ಷೀರ ಸಾಗರ ಸಯನಾನ್ ಕುಂದ ಇಂದು ಸಮದೇಹನ್ ಉಮಾರಮನ ಕರುಣಾ ಅಯನಾನ್ ಜಾಹಿ ದೀನ ಪರನೇಹನ್ ಕರವು ಕೃಪಾ ಮರ್ದನಮಯನಾನ್ ಬಂದವು ಗುರುಪದ ಕಂಜನ್ ಕೃಪಾ ಸಿಂಧು ನರ ರೂಪ ಹರೀನ್ ಮಹಾಮೋಹತಮ ಪುಂಜನ್ ಜಾಸು ಬಚನ ರವಿ ಕರನಿಕರಾನ್. ಜನಕ ಎಲ್ಲರಿಗೆ ದಾನ ದಕ್ಷಿಣ ಕೊಟ್ಟ. ದೀನ ಜಾಚಕ ಹಿ ಜೋ ಜಹಿ ಭಾವ, ಯಾರಿಗೆ ಯಾವದಿಷ್ಟವೋ ಅದು ಕೊಟ್ಟುಬಿಟ್ಟ. ಉಬರಾಸೋ ಜನವಾಸಿ ಯಾವ, ಎಲ್ಲರೂ ಜನವಾಸಕ್ಕೆ ಬಂದಿದ್ದಾರೆ. ತಬಕರ ಜೋರಿ ಜನಕ ಮೃದು ಬಾನಿ, ಅప్పుడు ಜನಕ ಕೈ ಜೋಡಿಸಿ ಕರಜೋರಿ ಜನಕ ಮೃದುಬಾನಿ ವಿನಯದಿಂದ ಹೀಗೆ ಮಾತಾಡ್ತಾ ಇದ್ದಾನೆ. ವಿವಾಹ ಸಂಪನ್ನವಾಯಿತು. ಜನವಾಸಕ್ಕೆ ಬಂದಿದ್ದಾರೆ. ಬಂದಿದ್ದು ಅಲ್ಲಿ ಕೂತ್ಕೊಂಡಾಗ ಕೊನೆಗೆ ಒಂದು ವಿನಯದಿಂದ ಹೇಳುವ ಮಾತು. ಸನಮಾನಿ ಸಕಲ ಬರಾತ ಆದರ. ಸಕಲ ಬರಾತ ಅಂದರೆ ಎಲ್ಲ ಅಲ್ಲಿ ಬಂದಿರುವ ಜನರಿಗೆ ಬರಯಾತ್ರದಲ್ಲಿ ಮೆರವಣಿಗೆಯಲ್ಲಿ ಬಂದಿರುವ ಎಲ್ಲರಿಗೆ ಸನ್ಮಾನ ಮಾಡಿ, ಸನಮಾನಿ ಸಕಲ ಬರಾತ ಆದರ ದಾನ, ಸಕಲ ಬರಾತ ಆದರದಿಂದ ಅವರಿಗೆ ಸನ್ಮಾನ ಮಾಡಿ, ದಾನ ವಿನಯ ಬಡಾಯಿಕೆ, ದಾನದಿಂದ ವಿನಯದಿಂದ ಇನ್ನೇನು ಬಡಾಯಿ ಅಂದರೆ ಇನ್ನೊಬ್ಬರನ್ನು ಆಧರಿಸಬೇಕಂದ್ರೆ ತಮಗಿಂತ ಹೆಚ್ಚಿನವರೆಂದಂತೆ ನೋಡುವುದು, ತಮಗಿಂತ ಹೆಚ್ಚಿನವರಾಗಿ ನೋಡುವುದೇ ಆದರ. ಆದ್ದರಿಂದ ಸನಮಾನಿ ಸಕಲ ಬರಾತ ಆದರ ದಾನ ವಿನಯ ಬಡಾಯಿಕೆ, ಆದರದಿಂದ ದಾನದಿಂದ ವಿನಯದಿಂದ ತಮಗಿಂತ ಹೆಚ್ಚಿನವರಾಗಿ ನೋಡುವುದರಿಂದ ಅವರೆಲ್ಲರಿಗೂ ಸನ್ಮಾನ ಮಾಡಿ, ಆದರ ದಾನ ವಿನಯ ಬಡಾಯಿ ಈ ನಾಲ್ಕನ್ನಿಂದ ಪ್ರಮೋದಿತ ಮಹಾಮುನಿ ಬೃಂದ ಬಂದೇ. ಎಷ್ಟೋ ಆನಂದದಿಂದ ಮುನಿವೃಂದಗಳು ವಸಿಷ್ಠ ವಾಮದೇವಾದಿ ಮುನಿಗಳು ಯಾರು ಬಂದರೋ ಅವರೆಲ್ಲರಿಗೆ ನಮಸ್ಕಾರ ಮಾಡಿದ್ದಾರೆ. ಪೂಜೆ ಪ್ರೇಮ ಲಡಾಯಿಕೆ, ಎಷ್ಟೋ ಪೂಜಾ ಅಂದರೆ ಎಷ್ಟು ಪೂಜಾ ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದಾರಂತೆ ಅವರಿಗೆ. ಲಡಾಯಿಕೆ ಸಿರುನಾಯಿ ದೇವಮನಾಯಿ ಸಬಸನ, ತಲೆ ಬಗ್ಗಿಸಿ ದೇವಮನಾಯಿ ಸಬಸನ ಎಲ್ಲ ದೇವರನ್ನು ನಮಸ್ಕಾರ ಮಾಡಿದ. ಕಹತಕರ ಸಂಪುಟಕ್ಕೆ ಇಷ್ಟು ಮಾಡಿ ಹಿರಿಯರಿಗೆ ಮೊದಲು ಎಲ್ಲರಿಗೆ ಆಧರಿಸಿ, ಋಷಿಗಳಿಗೆ ಮುನಿಗಳಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ಕೊನೆಯ ತನ್ನ ವಿನಯ ಮಾತುಗಳು ಹೇಳ್ತಾನೆ ಜನಕ. ಕಹತಕರ ಸಂಪುಟಕಿಯೇ ಕೈ ಮುಗಿದು ಹೇಳ್ತಾ ಇದ್ದಾನೆ. ಸುರಸಾಧು ಚಾಹತ ಭಾವು ಸಿಂಧುಕಿ, ದೇವತರು ಸಜ್ಜನರು ಏನು ಕೇಳ್ಕೊಳ್ತಾರೆ? ದೇವತರಿಗೆ ಏನು ಬೇಕು? ನಾವು ಕೊಡುವ ಪೂಜಾ ಅಂದರೆ ವಸ್ತುಗಳು ಮುಖ್ಯ ಅಲ್ಲ ಅವರಿಗೆ. ದೇವತರಿಗೆ ನಾವು ಹೂಗಳು ನೈವೇದ್ಯಗಳು ಅದು ಕೊಡೋಣ ಇದು ಕೊಡೋಣ ಏನೇನೋ ತಂದಿಡುತ್ತಾರೆ. ಇಲ್ಲಿ ಹೇಳ್ತಾರೆ ದೇವರು ಸಜ್ಜನರು, ನಾವು ಕೊಡುವ ವಸ್ತುಗಳು ತಗೊಳ್ಳಲ್ಲ, ವಸ್ತುಗಳಕ್ಕಿಂತ ಭಾವ ಪ್ರಧಾನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸುರ ಸಾಧು ಚಾಹತ ಭಾವು, ಮನಸ್ಸಿನ ಭಾವವೇ ಅವರಿಗಿಷ್ಟ. ಭಾವ ಅಂದರೆ ಭಕ್ತಿ ಭಾವ.
ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಶಾಸ್ತ್ರ ಹೇಳ್ತದೆ ನೋಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಪತ್ರ ಪುಷ್ಪ ಭಗವಂತನಿಗೆ ಕೊಡುವುದಕ್ಕೆ ಏನು ಕೊಡು ಅಂದರೆ ಎಲೆ ಆದರೂ ಸಾಕು, ಪುಷ್ಪ ಹೂ ಆದರೂ ಸಾಕು. ಹೂ ಎಲೆಯೆಂದು ಏಕೆ ಹೇಳಿದ್ದಾರೆ ಅಂದರೆ ಆ ಕಾಲದಲ್ಲಿ ಕಾಡಿನಲ್ಲಿರುವವರಿಗೆ, ಹಳ್ಳಿಯಲ್ಲಿರುವವರಿಗೆ ಹೂಗಳು ಎಲೆಗಳು ಎಲ್ಲಿಯಾದರೂ ಸಿಗ್ತವೆ. ಕಸ ಹಾಗೆ ಬಿಸಾಕ್ತೀವಿ. ಅಂದರೆ ಕಸ ಹಾಗೆ ಬಿಸಾಕುವಷ್ಟು ಅಲ್ಪ ವಸ್ತುವನ್ನು ಕೊಟ್ಟರೂ ತಗೊಳ್ತಾನೆ ಎಂದರ್ಥ. ಈ ಕಾಲದಲ್ಲಿ ಹೂ ಅಂದರೆ ಕಾಸ್ಟ್ಲಿ ಆಗಿಬಿಟ್ಟಿದೆ, ಹಣ ಕೊಟ್ಟು ತರಬೇಕು. ಅದಲ್ಲ, ಏನಿದ್ದರೆ ಅದು ನೀರಕ್ಕೇನು ಈ ಕಾಲದಲ್ಲಿ ನೀರು ಕಷ್ಟವೇ. ನೀರು ಸಿಕ್ಕುವುದು ಹಣ ಕೊಟ್ಟು ಬಾಟಲ್ನಿಂದ ತಗೊಳ್ಳೋದು. ನೋಡಿ, ನೀರಂಥ ವಸ್ತುವು ಎಲ್ಲ ನದಿಗಳು ಕೆರೆಗಳು ಶುದ್ಧ ಮಾಡಿಟ್ಟು ಸರ್ಕಾರ ಇಷ್ಟಿಷ್ಟು ಖರ್ಚು ಮಾಡ್ತದೆ. ಎರಡು ಮಾಡಬೇಕು, ನೀರಿನ ಏನದು ನದಿಗಳು ಕೆರೆಗಳು ಸರೋವರಗಳು ಎಲ್ಲ ಶುದ್ಧವಾಗಿಡಬೇಕು. ಪ್ರಜೆಗಳಿಗೆ ಒಂದು ಸಂಸ್ಕಾರ ಹೇಳಬೇಕು. ನೀರನ್ನು ಯಾವ ನೀರನ್ನು ನದಿಗಳು ಕೆರೆಗಳು ಯಾವುದು ಅಶುಚಿ ಮಾಡಬಾರದು, ಎಲ್ಲವೂ ಶುದ್ಧವಾಗಿಡಬೇಕು. ಎಲ್ಲಿ ಹೋದರೂ ಕುಡಿಯುವಷ್ಟಿರಬೇಕು. ಇದು ಒಂದಿಡಬೇಕು. ಇಷ್ಟು ಜನರಿಗೆ ಒಂದು ಒಳ್ಳೆಯ ಅಭ್ಯಾಸಗಳು ಒಳ್ಳೆಯ ಸಂಸ್ಕಾರಗಳು ಕೊಡಬೇಕು. ಸರ್ಕಾರ ಖರ್ಚು ಮಾಡಿ ಶುದ್ಧವಾಗಿಡಬೇಕು ಅಷ್ಟೇ. ಈ ಬಾಟಲ್ಗಳು, ಈ ಕೊಳ್ಳುವುದು, ಈ ಹಣ, ಈ ಬಿಸ್ನೆಸ್ಸು ಎಲ್ಲ ಇದು ದುಷ್ಟತ ಅಲ್ಲವೇ? ಜನರನ್ನು ಮೋಸ ಮಾಡಿ ಇಷ್ಟಿಷ್ಟು ಹಣ ಖರ್ಚು ಮಾಡುವಕ್ಕಿಂತ ಆ ಖರ್ಚೆಲ್ಲ ನದಿಗಳು ಶುದ್ಧವಾಗಿಟ್ಟರೆ ಮುಗಿಯುತ್ತದೆ. ನೇರಾಗಿ ಜನರೇ ತಗೊಳ್ತಾರೆ, ತಾವೇ ತಗೊಳ್ತಾರೆ. ಇದೆಲ್ಲ ಯಾಕೆ? ಅದು ಮಾಡಲ್ಲ. ಇದೆಲ್ಲ ಮೋಸ ಬುದ್ಧಿ. ಆದ್ದರಿಂದ ನೀರು ಶುದ್ಧವಾಗಿರಲಿ. ಎಲೆಗಳು ಹೂಗಳು ಎಲ್ಲಿ ಆದರೂ ಸಿಗ್ತವೆ. ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಹಣ್ಣು ಇವುಗಳು ಅಂದರೆ ಅತ್ಯಂತ ಅಲ್ಪ ವಸ್ತು ಕೊಟ್ಟರೂ ನೀವು ಕೊಡುವ ವಸ್ತು ನನಗೆ ಮುಖ್ಯ ಅಲ್ಲ. ವಸ್ತುವು ಸುಮ್ಮನೆ ನೆಪ. ವಸ್ತುವಿನ ನೆಪದಿಂದ ಭಕ್ತ್ಯಾ ಪ್ರಯಚ್ಛತಿ, ಅದು ಮುಖ್ಯ. ಆ ಶ್ಲೋಕದಲ್ಲಿ ಭಗವದ್ಗೀತೆಯ 9ನೇ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಎಲೆ ಆಗಲಿ, ಹೂವಾಗಲಿ, ಹಣ್ಣಾಗಲಿ, ನೀರಾಗಲಿ, ಯಾವುದೇ ಆಗಲಿ ಭಕ್ತಿಯಿಂದ ಯಾರು ಕೊಡ್ತಾರೋ, ಪ್ರೀತಿಯಿಂದ ಯಾರು ಕೊಡ್ತಾರೋ ತದಹಂ ಭಕ್ತ್ಯುಪಹೃತಂ. ಭಕ್ತಿಯಿಂದ ಕೊಟ್ಟಿರುವಂಥ ಆ ವಸ್ತುವನ್ನು ನಾನು ಸ್ವೀಕಾರ ಮಾಡ್ತೀನಿ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ. ಭಕ್ತಿಯಿಂದ ಕೊಟ್ಟಿರುವ ಆ ವಸ್ತುವನ್ನು ನಾನು ಸ್ವೀಕಾರ ಮಾಡ್ತೀನಿ ಭಗವಂತ ಹೇಳ್ತಾನೆ. ಪತ್ರ ಪುಷ್ಪ ಇಂಥದ್ದು ಯಾವುದೇ ಆಗಲಿ ನನಗೆ ಕೊಟ್ಟರೆ ನಾನು ಹೇಗೆ ಸ್ವೀಕಾರ ಮಾಡ್ತೀನಿ? ಭಕ್ತಿಯಿಂದ ಕೊಟ್ಟಿರುವುದರಿಂದ ಸ್ವೀಕಾರ ಮಾಡ್ತೀನಿ. ವಸ್ತು ಮುಖ್ಯ ಅಲ್ಲ. ವಸ್ತು ಯಾವುದೇ ಸಣ್ಣ ಪುಟ್ಟ ಆಗಬಹುದು, ಆದರೆ ಕೊಡುವ ಭಾವ ಇರಬೇಕು. ಪ್ರೀತಿಯಿಂದ ಕೊಟ್ಟರೆ ಪ್ರೀತಿಯಿಂದ ಕೊಟ್ಟಿರುವ ನಿಮ್ಮ ಪ್ರೀತಿಯನ್ನು ನಾನು ಸ್ವೀಕಾರ ಮಾಡ್ತೀನಿ. ವಸ್ತು ನನ್ನದೇ ಚಿಂತೆ ಇಲ್ಲ, ವಸ್ತು ನನ್ನದೇ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ. ನೀವು ಕೊಟ್ಟಿದ್ದು ನಾನು ನಿಜವಾಗಿ ತಿಂತೀನಪ್ಪ ಭಗವಂತ ಹೇಳ್ತಾನೆ. ತದ್ ಭಕ್ತಿ ಅಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ. ಅತ್ಯಂತ ಪ್ರಿಯವಾದ ಶುದ್ಧವಾದ ಆತ್ಮದಿಂದ, ಹೃದಯದಿಂದ, ಪ್ರೀತಿಯಿಂದ, ಶುದ್ಧವಾದ ಹೃದಯದಿಂದ, ಶ್ರದ್ಧಾಭಕ್ತಿಯಿಂದ ಕೊಟ್ಟಿದ್ದು ನಾನು ನಿಜವಾಗಿ ಸ್ವೀಕಾರ ಮಾಡಿ ತಿಂತೀನಿ ಎಂದು ಭಗವಂತ ಹೇಳ್ತಾನೆ. ಹಾಗೆ ಇಲ್ಲಿ ಭಗವಂತ ಇಲ್ಲಿ ಅದೇ ಹೇಳ್ತಾ ಇದ್ದಾನೆ. ತಬಕರಜೋರಿ ಪ್ರಮೋದಿ. ದೇವರಿಗೆ ಸಜ್ಜನರಿಗೆ ನಾವು ಕೊಡುವ ವಸ್ತುಗಳೆಲ್ಲ, ಕುರ್ಚಿ ಕೊಡು, ಇನ್ನೇನು ಕೊಡು, ಅವರಿಗೆ ಕುರ್ಚಿ ದೊಡ್ಡದು ಬೇಕಾ? ಅವರಿಗೆ ಸನ್ಮಾನಗಳು ಬೇಕಾ? ಅಲ್ಲ. ನಾವು ಕೊಡುವ ನಮ್ಮ ಹೃದಯದಲ್ಲಿರುವ ಒಂದು ಭಾವ ಇದೆ ನೋಡಿ, ಅದರಿಂದ ಸಂತೋಷ ಪಟ್ಕೊಳ್ತಾರೆ. ನೀವು ಎಷ್ಟು ಕೊಟ್ಟಿದ್ದೀವಿ, ಏನು ಕೊಟ್ಟಿದ್ದೀವಿ ಆ ವಸ್ತುಗಳ ಕಡೆ ನೋಡಲ್ಲ, ಅವರು ನಮ್ಮ ಹೃದಯವನ್ನು ನೋಡ್ತಾರೆ. ಹೃದಯದಲ್ಲಿ ನಿರ್ಮಲತ, ನಿರಹಂಕಾರತ, ವಿನಯ, ಆದರ, ಪ್ರೀತಿ, ಭಕ್ತಿ, ಶ್ರದ್ಧೆ ಇವು ನೋಡ್ಕೊಳ್ತಾರೆ. ಇವು ಮುಖ್ಯ. ಅದಕ್ಕೋಸ್ಕರ ಚೆನ್ನಾಗಿ ಹೇಳಿದ್ದಾರೆ, ಸುರಸಾಧು ಚಾಹತ ಭಾವು. ದೇವತರಿಗೆ, ಸಜ್ಜನರಿಗೆ ಅಂದರೆ ಋಷಿಗಳು, ಗುರುಗಳು ಅಂಥವ್ರಿಗೆ ಬೇಕಾಗಿದ್ದೇನೆಂದರೆ ನಮ್ಮ ಭಾವಶುದ್ಧಿ ಇರಬೇಕು. ಏಕೆಂದರೆ ಸಮುದ್ರಕ್ಕೆ ನಾವು ಒಂದು ಈ ಬೊಗಸೆ ಅಷ್ಟು ನೀರು ಹೋಗಿ ಅರ್ಘ್ಯ ಮಾಡಿದ್ದರೆ ಸಮುದ್ರ ಸಂತೋಷ ಪಟ್ಕೊಳ್ತದೆ?
ಬೊಗಸೆ ಅಷ್ಟು ನಾವು ಎಲ್ಲಿಂದಲೋ ಇಷ್ಟು ನೀರು ತೊಗೊಂಡು ಹೋಗಿ ಕಮಂಡಲು ಎಲ್ಲಿ ಒಂದು ಲೋಟದಲ್ಲಿ ನೀರು ತೊಗೊಂಡು ಹೋಗಿ ಏನಪ್ಪ ಸಮುದ್ರಕ್ಕೆ ಅರ್ಘ್ಯ ಮಾಡ್ತೀನಿ, ನೀವು ನೀರು ಕೊಡು ಅಂದರೆ ನೀರು ಕೈಯಲ್ಲಿ ಹಾಕ್ತಾರೆ. ನೀರು ಹಾಕಿದ್ದರೆ ಸಮುದ್ರಕ್ಕೆ ಅರ್ಘ್ಯಂ ಸಮರ್ಪಯಾಮಿ ಎಂದು ಹೇಳ್ತಾರೆ. ಸಮುದ್ರಕ್ಕೆ ಅರ್ಘ್ಯ ಕೊಟ್ಟರೆ, ಸಮುದ್ರಕ್ಕೆ ಅರ್ಘ್ಯ ನಮ್ಮ ಕೈಯಿಂದ ನೀರು ಕೊಟ್ಟರೆ ಸಮುದ್ರ ಸಂತೋಷ ಪಟ್ಕೊಳ್ತದ, ಅಬ್ಬಾ ನನಗಿಷ್ಟು ನೀರು ಸಿಕ್ಕಿತು ಎಂದು. ಸಮುದ್ರಕ್ಕೆ ನಾವು ಕೊಡುವ ನೀರು ಏನಾಗುತ್ತದೆ? ಸೂರ್ಯನಿಗೆ ದೀಪ ತೋರಿಸಿದ್ದರೆ ಏನಾಗುತ್ತದೆ? ಸೂರ್ಯನಿಗೆ ದೀಪ ತೋರಿಸುವುದು, ಸೂರ್ಯನಿಗೆ ನೀರಾಜನ ಮಾಡುವುದು. ನೋಡಿ, ಸೂರ್ಯನಿಗೆ ನೀರಾಜನ ಮಾಡುವುದು, ಸಮುದ್ರಕ್ಕೆ ಅರ್ಘ್ಯ ಪ್ರದಾನ ಮಾಡುವುದು. ಒಂದು ಬೆಟ್ಟಕ್ಕೆ ಪೂಜೆ ಮಾಡಬೇಕಂದ್ರೆ ಬೆಟ್ಟಕ್ಕೆ ಏನು ಮಾಡ್ತೀರಿ? ಅರಿಶಿಣ ಇನ್ನೇನಾದರೂ ತಗೊಂಡು ಬೆಟ್ಟಕ್ಕೆ ಕೊಟ್ಟರೆ ನಾವು ಕೊಡುವ ಇಷ್ಟು ಅರಿಶಿಣ ಬೆಟ್ಟಕ್ಕೆ ಏನಾಗುತ್ತದೆ? ಬೆಟ್ಟನೇ ಎಷ್ಟು ದೊಡ್ಡದು ನೋಡಿ. ಒಂದು ದೊಡ್ಡ ಮರ ಇದೆ, ದೊಡ್ಡ ಮರಕ್ಕೆ ಹೋಗಿ ಒಂದು ಎಲೆ ಹೂ ಕೊಟ್ಟರೆ ಎಲೆ ಹೂವೇ ಅಲ್ಲಿಂದ ಬರುತ್ತದೆ. ಅಂದರೆ ಸಮುದ್ರಕ್ಕೆ ಒಂದು ಅಂಜಲಿಯಿಂದ ಬೊಗಸೆಯಿಂದ ನೀರು ಕೊಟ್ಟರೆ, ಅರ್ಘ್ಯ ಪ್ರದಾನ ಮಾಡಿದ್ದರೆ ಸಮುದ್ರಕ್ಕೆ ನಮ್ಮ ನೀರಿನಿಂದ ಪ್ರೀತಿ ಹೋಗಲ್ಲ. ಸಮುದ್ರಕ್ಕೆ ಪ್ರೀತಿ ಆಗುತ್ತದೆ, ನೀರಿನಿಂದ ಪ್ರೀತಿ ಆಗಲ್ಲ. ಏಕೆ? ಆ ನೀರು ಸಮುದ್ರಕ್ಕೆ ಏನಾಗುತ್ತದೆ? ಅನಂತ ರಾಶಿ, ಅನಂತ ಜಲರಾಶಿ ಆಗಿರುವ ಸಮುದ್ರಕ್ಕೆ ನಾವು ಕೊಡುವ ನೀರಿನಿಂದ ಹೆಚ್ಚೇನಾಗಲ್ಲ. ಏನು ಹೆಚ್ಚು? ನಾವು ಅಲ್ಲಿಂದ ದೂರದಿಂದ ಬಂದು ಪ್ರೀತಿಯಿಂದ ಅಲ್ಲಿ ನಿಂತುಕೊಂಡು ಪ್ರೀತಿಯಿಂದ ನಮಸ್ಕಾರ ಮಾಡಿದ್ದೇವೆ, ಏನಾದರೂ ಕೊಟ್ಟರೆ ನಮ್ಮ ಹೃದಯದ ಪ್ರೀತಿ ನೋಡ್ಕೊಳ್ತಾರೆ. ಅದು ಮುಖ್ಯ. ಅಂದರೆ ಭಗವಂತ ಭಾವಪ್ರಿಯೋ ಜನಾರ್ದನ ಎಂದು ಎಲ್ಲೋ ಶ್ಲೋಕದಲ್ಲಿದೆ. ಭಕ್ತರ ಭಕ್ತಿಪ್ರಿಯೋ ಜನಾರ್ದನ. ಭಗವಂತ ಭಕ್ತರ ಭಕ್ತಿ ನೋಡ್ಕೊಳ್ತಾನೆ ಹೊರತು ನೀವು ಎಷ್ಟು ಹಣ ಕೊಟ್ಟಿದ್ದಿ, ನೈವೇದ್ಯ ಏನು ಕೊಟ್ಟಿದ್ದೆ, ಆ ವಸ್ತುಗಳು ನೋಡಲ್ಲ. ಏಕೆ? ಆ ವಸ್ತುವೆಲ್ಲ ತನ್ನದೇ. ಆದ್ದರಿಂದ ಇಲ್ಲಿ ನೋಡಿ, ಸುರ ಸಾಧು ಚಾಹತ ಭಾವು. ನೀವೆಲ್ಲರೂ ಸಜ್ಜನರು, ಮಹಾತ್ಮರು. ನಿಮಗೆ ನೋಡಿ, ಜನಕ ಇಷ್ಟೆಲ್ಲ ಸನ್ಮಾನಕ್ಕೆ ಎಷ್ಟು ಖರ್ಚು ಮಾಡಿದ, ಅವರಿಗೆ ಏನೇನು ನೋಡಿ, ಎಲ್ಲ ರತ್ನಗಳು ರಾಶಿ, ಚಿನ್ನದ ಪಾತ್ರಗಳು, ಬಟ್ಟೆಗಳು ನೋಡಿ, ರೇಷ್ಮೆ ಬಟ್ಟೆಗಳು ಎಲ್ಲಿ ಸಿಗದಂತೆ ಕಂಬಳಿ ಹೇಳ್ತಾರ, ಕಂಬಳಿಗಳು ಇಷ್ಟೆಲ್ಲ ಕೊಟ್ಟು ಇಷ್ಟು ಕೊಟ್ಟಿದ್ದೇವೆ ಎಂದು ತಾನು ಸಂಭ್ರಮ ಪಡ್ತಾ ಇಲ್ಲ. ಎಲ್ಲರೂ ನೋಡಲಿ ಎಂದು ತೋರಿಸಿಕೊಳ್ಳುವುದು ಅದಲ್ಲ. ಅವಳು ಹೇಳ್ತಾರೆ, ನೀವು ಎಷ್ಟು ದೊಡ್ಡವರೆಂದರೆ ನಾನು ಕೊಟ್ಟಿದ್ದು ಅತಿ ಅಲ್ಪ ವಸ್ತು, ನಾನು ಕೊಟ್ಟಿದ್ದೆಲ್ಲ ವಸ್ತುವು ಅತಿ ಅಲ್ಪ ವಸ್ತು, ನೀವು ದೊಡ್ಡವರು. ಏಕೆಂದರೆ ನಿಮಗೆ ಈ ಹಣ ಕಮ್ಮಿ, ಈ ಹಣ ಕೊಟ್ಟರೆ ಈ ಹಣ ಮೇಲೆ ನಿಮಗೇನಾದರೂ ಆಸೆ ಇದೆಯಾ? ಈ ಹಣ ಕೊಟ್ಟರೆ ಸಂಭ್ರಮ ಪಟ್ಕೊಳ್ತೀರಾ? ನೀವು ಅಂಥವರಲ್ಲ, ನೀವು ದೇವರ ಸಮಾನರು. ದೇವರಿಗೆ ಈ ವಸ್ತುಗಳಿಂದ ಪ್ರೀತಿ ಆಗಲ್ಲ. ನಾವು ಕೊಡುವ ಹೇಗೆ ಕೊಡ್ತಾ ಇದ್ದೀವಿ, ಯಾವ ಪ್ರೀತಿಯಿಂದ ಭಕ್ತಿಯಿಂದ ಕೊಡ್ತಾ ಇದ್ದೀವಿ, ಆ ಭಕ್ತಿ ನೋಡಿಕೊಂಡು ಸಂತೋಷ ಪಟ್ಕೊಳ್ತಾರೆ. ಯಾವುದರಿಂದ ಸಂತೋಷ? ಕೊಡುವ ವಸ್ತುವಿನಿಂದ ಸಂತೋಷವಾ? ಕೊಡುವ ಬಗೆ, ಪ್ರೀತಿಯಿಂದ ಕೊಡ್ತೀವಲ್ಲ, ಆ ಪ್ರೀತಿ ಕೊಡುವ ಬಗೆಯಲ್ಲಿರುವ ಪ್ರೀತಿ ಇದೆ, ಪ್ರೀತಿಯಿಂದ ಸಂತೋಷ ಪಟ್ಕೊಳ್ತಾರೆ. ಅದು ಜನಕ ಹೇಳ್ತಾನೆ, ನೀವು ಸಜ್ಜನರು, ಮಹಾತ್ಮರು, ನೀವೇ ದೊಡ್ಡವರು, ನಿಮಗೆಲ್ಲ ಸಂಪದ ಇದೆ, ಐಶ್ವರ್ಯ ಇದೆ, ಅಧಿಕಾರ ಇದೆ, ಎಲ್ಲ ಇದೆ. ನೀವು ಈ ವಸ್ತುಗಳನ್ನು ಆಶೆ ಪಡುವಂಥ ಸಣ್ಣವರಲ್ಲ. ನಾನು ಕೊಡುವುದು ಈ ಸಂಪದ ಏನಿದೆ, ಈ ಸಂಪದ ಏನಲ್ಲ, ಅಲ್ಪ ವಸ್ತು. ಇದು ನಿಮಗೆ ಕೊಡತಕ್ಕದ್ದ? ನಿಮ್ಮಂಥ ದೊಡ್ಡವರಿಗೆ ಇದು ಕೊಡತಕ್ಕದ್ದಲ್ಲ. ಸಮುದ್ರನಂಥ ದೊಡ್ಡವರಿಗೆ ಒಂದು ಚಮಚ ನೀರು ಕೊಟ್ಟರೆ ಆಚಮನಕ್ಕೋಸ್ಕರ ನೀರು ಹಾಕಿದ್ದರೆ ಅದೇನಾದರೂ ದೊಡ್ಡ ವಿಷಯವಾದು? ನಿಮ್ಮಂಥವರಿಗೆ ಇದು ದೊಡ್ಡದಲ್ಲ. ನೀವು ಭಕ್ತರು ಕೊಡುವಂಥ ಪ್ರೀತಿಯಿಂದ ಸಂತೋಷ ಪಟ್ಕೊಳ್ತಾರೆ, ಅದರಿಂದ ಸಂತೋಷ. ಅದರಿಂದ ನಾನು ಅದೇ ನಿಮಗೆ ತೋರಿಸ್ತಾ ಇದ್ದೀನಿ. ಸುರಸಾಧು ಚಾಹತ ಭಾವು ಸಿಂಧುಕಿತೋಷ ಜಲ ಅಂಜಲಿದೆಯೇ. ಜಲಾಂಜಲಿ ಅಂದರೆ ಬೊಗಸೆಯಲ್ಲಿ ನೀರು ಕೊಟ್ಟರೆ ಅದರಿಂದ ಸಮುದ್ರಕ್ಕೆ ಏನಾದರೂ ಹೆಚ್ಚಾಗುತ್ತದಾ? ಸಂತೋಷ ಆಗಲ್ಲ. ಭಾವದಿಂದ ಸಂತೋಷ ಪಟ್ಕೊಳ್ತಾರೆ ದೇವರು. ಆದ್ದರಿಂದ ಕರಜೋರಿ ಜನಕು ಬಹೋರಿ. ಆದರೂ ಇಷ್ಟೆಲ್ಲ ಮಾಡಿದ್ದರೂ ವಸ್ತುಗಳ ಅಭಿಮಾನ ಮಾಡಲಿಲ್ಲ. ನಾನು ಇಷ್ಟಿಷ್ಟು ಕೊಟ್ಟೆ ಎಂದು ಹೇಳಿಕೊಂಡಿಲ್ಲ. ಸೇವಕರನ್ನು ಕೊಟ್ಟರು, ವಸ್ತುಗಳನ್ನು ಕೊಟ್ಟರು, ಸಂಪದ ರಾಜ್ಯ ಏನೇನೋ ಕೊಟ್ಟ. ಇಷ್ಟು ಕೊಟ್ಟರು, ಇದು ಕೊಟ್ಟೆ ಎಂದು ಅವರಿಗೇನು ಅನಿಸುತ್ತಾನೇ ಇಲ್ಲ. ಇನ್ನೂ ನಾನು ಪ್ರೀತಿ ವಿನಯ ಕಮ್ಮಿ ಮಾಡಿದ್ದೀನೇನೋ ಅನಿಸುತ್ತಾ ಇದೆ.
ನಾನು ಪ್ರೀತಿ ಭಕ್ತಿ ಕಮ್ಮಿ ತೋರಿಸಿದ್ದೀನಾ, ವಿನಯ ಕಮ್ಮಿ ತೋರಿಸಿದ್ದೀನಾ, ಎಲ್ಲಿಯಾದರೂ ತಪ್ಪು ಮಾಡಿದ್ದೀನೋ ಏನೋ ಅಲ್ಲವೇ? ಇಷ್ಟಾರು ಜನರಲ್ಲವೇ, ನೂರಾರು ಜನರು, ಸಾವಿರಾರು ಜನರು ಬರುತ್ತಾ ಹೋಗುತ್ತಾ ಇರುವಾಗ ನಿಮಗೇನಾದರೂ ಕಮ್ಮಿ ಆಯಿತೋ ಏನೋ? ಎಲ್ಲಿ ಪ್ರೀತಿ ಇರುತ್ತದೋ ಎಲ್ಲ ಕೊಟ್ಟ ನಂತರನೂ ಇನ್ನೂ ಕಮ್ಮಿ ಆಯಿತೇನೋ ಅನಿಸುತ್ತದೆ ಅಲ್ಲವೇ? ಎಲ್ಲಿ ಪ್ರೀತಿ ಇರುತ್ತದೋ ನಾನು ಇಷ್ಟು ಕೊಟ್ಟೆ ಎಂದು ಅನಿಸಲ್ಲ, ಇಷ್ಟು ಕೊಟ್ಟರೂ ನಾನು ಇನ್ನೂ ಕಮ್ಮಿ ಮಾಡಿದ್ದೀನೇನೋ ಇನ್ನೊಂದು ಹೆಚ್ಚೇ ಕೊಡ್ತಾನೆ. ಅದು ಪ್ರೀತಿ ಲಕ್ಷಣ ಹಾಗಿರುತ್ತದೆ. ಅದೇ ಜನಕ ಹೇಳ್ತಾನೆ, ಕರ ಜೋರಿ ಜನಕು ಬಹೋರಿ, ಮತ್ತೊಂದು ಸಲ ಕೈ ಜೋರಿಸಿ ಹೇಳ್ತಾನೆ, ಬಂಧು ಸಮೇತ ಕೋಸಲ ರಾಯಸೋ. ಆ ಬಂಧುಗಳ ಸಮೇತ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮುನಿಗಳು, ಅವರ ಬಂಧುಗಳು ಎಲ್ಲರ ಸಮೇತನಾಗಿರುವ ಯಾರು? ಕೋಸಲ ರಾಜ ದಶರಥನಿಗೆ ವಿನಯದಿಂದ ನಮಸ್ಕಾರ ಮಾಡಿ, ಬೋಲೆ ಮನೋಹರ ಬಯನಸಾನಿ, ಮಾತಿನಲ್ಲಿ ಒಂದು ಅತ್ಯಂತ ಪ್ರೀತಿ ಇದ್ದಂತೆ, ಅತ್ಯಂತ ಪ್ರೀತಿಯಿಂದ ತುಂಬಿರುವಂಥ ಮಾತು ಹೇಳ್ತಾನೆ. ಸ್ನೇಹ ಶೀಲ ಸುಭಾಯಸು, ಸ್ನೇಹ ಇದೆ, ಶೀಲ ಇದೆ, ಒಳ್ಳೆಯ ಸ್ವಭಾವ ಇದೆ. ಒಳ್ಳೆಯ ಸ್ವಭಾವದಿಂದ ಪ್ರೀತಿಯಿಂದ ತುಂಬಿರುವಂಥ ವಾಣಿಯಿಂದ ಕೊನೆಗೂ ಕ್ಷಮಾಪಣೆ ಕೇಳ್ಕೊಳ್ತಾನೆ. ನಾವು ಪೂಜೆ ಮಾಡಿದ ನಂತರ ಕೊನೆಗೆ ಭಗವಂತನಿಗೆ ಕ್ಷಮಾಪಣೆ ಕೇಳ್ತೀನಿ, ನೋಡಿದ್ದೀರಾ? ನಾವು ಇಷ್ಟೆಲ್ಲ ಪೂಜೆ ಮಾಡಿದ ನಂತರ ಮತ್ತೆ ಕ್ಷಮಾಪಣೆ ಏಕೆ? ನೋಡಿ, ಪೂಜೆ ಮಾಡಿದ ನಂತರ ಕ್ಷಮಾಪಣೆ ಏಕೆ ಅನಿಸುತ್ತಾ ಇದೆ ಅಂದರೆ ನಮ್ಮ ಪೂಜೆ ಕರೆಕ್ಟಾಗಿದೆ, ತಪ್ಪೇನಿಲ್ಲ, ಭಗವಂತನಿಗೆ ನಾವು ಇಷ್ಟು ಕೊಟ್ಟಿದ್ದೇವೆ ಎಂದು ಅಭಿಮಾನವಿದ್ದರೆ ಮತ್ತೆ ಕ್ಷಮಾಪಣೆ ಏಕೆ ಅನಿಸುತ್ತದೆ? ಅಭಿಮಾನವಿಲ್ಲದಿದ್ದರೆ, ಪ್ರೀತಿಯಿಂದಲೇ ಮಾಡಬೇಕಂದರೆ ಏನು ಕಮ್ಮಿ ಮಾಡಿದ್ದೀವೋ ಭಗವಂತನಿಗೆ, ಅವರಷ್ಟು ದೊಡ್ಡವರು, ನಾವು ಏನು ಕೊಟ್ಟರೂ ಸಣ್ಣದೇ. ನಾವು ಕೊಡುವ ಪದ್ಧತಿಯಲ್ಲಿ ತಪ್ಪಿದೋ ಏನೋ, ನಾವು ಕೊಟ್ಟಿದ್ದು ಕಮ್ಮಿ ಆಯಿತೋ ಏನೋ, ಅವರಷ್ಟು ದೊಡ್ಡವರು, ಎಲ್ಲಿ ತಪ್ಪು ಮಾಡಿದ್ದೀವೋ, ಮಂತ್ರ ತಪ್ಪು ಹೇಳಿದ್ದೀವೋ, ವಸ್ತು ಸರಿಯಾಗಿ ಕೊಟ್ಟಿಲ್ಲವೋ, ನಾವು ಸರಿಯಾಗಿ ಆದರದಿಂದ ಕೊಟ್ಟಿಲ್ಲವೋ, ಎಲ್ಲೋ ತಪ್ಪು ಮಾಡಿರಬಹುದು ಗೊತ್ತಿಲ್ಲದೆ. ಅದರಿಂದ ಮತ್ತೆ ಪ್ರೀತಿಯಿಂದ ಮತ್ತೊಂದು ಸಲ ಕ್ಷಮಾಪಣೆ ಹೇಳಿ, ಏನಾದರೂ ತಪ್ಪಿದ್ದರೆ ಹೇಳಿ, ಈಗ ಮತ್ತೊಂದು ಸಲ ನಮಸ್ಕಾರ ಮಾಡ್ತೀನಿ, ಏನಾದರೂ ತಪ್ಪಿದ್ದರೆ ಅದು ತುಂಬಿದೆ ಅಂದ್ಕೊಂಡು ಸ್ವೀಕಾರ ಮಾಡಿ, ಕ್ಷಮಿಸಿ, ತಪ್ಪೇನು ತಿಳ್ಕೊಳ್ಳಬೇಡಿ. ಅಂದರೆ ಭಗವಂತನಿಗೆ ಹೃದಯಕ್ಕೆ ಸಂತೋಷಗೊಳಿಸುವುದೇ ಪ್ರಧಾನ. ಆರಾಧನಾ ಎಂದು ಹೇಳ್ತಾರೆ ಸಂಸ್ಕೃತದಲ್ಲಿ, ಗೊತ್ತಾ? ಆರಾಧನಾ ಅಂದರೆ ಗೊತ್ತಾ? ರಾಧನಾ ಅಂದರೆ ಆ ಎನ್ನುವುದು ಉಪಸರ್ಗ, ರಾಧನಾ ಅಂದರೆ ರಾಧಿಸುವುದು, ಅಂದರೆ ಸಂತೋಷಗೊಳಿಸುವುದು ಎಂದರ್ಥ, ತೃಪ್ತಿಗೊಳಿಸುವುದು. ಭಗವಂತನನ್ನು ತೃಪ್ತಿಗೊಳಿಸುವುದು, ಸಂತೋಷಗೊಳಿಸುವುದು, ಅದನ್ನೇ ಆರಾಧನಾ ಹೇಳ್ತಾರೆ. ವಸ್ತುವಿನಿಂದ ಭಗವಂತ ತೃಪ್ತಿಗೊಳ್ತಾನ? ವಸ್ತುವಿನಿಂದ ತೃಪ್ತಿ ಆಗಲ್ಲ. ಕೊಡುವ ಪದ್ಧತಿಯಲ್ಲಿರುವ ಭಕ್ತಿಯಿಂದ ತೃಪ್ತಿಗೊಳ್ತಾನೆ. ಅದು ಎಲ್ಲಿಯಾದರೂ ಕಮ್ಮಿ ಮಾಡಿ ನಮ್ಮ ಭಕ್ತಿಯನ್ನು ತೋರಿಸುವುದಕ್ಕೆ ಹೊರಗಿನ ವಸ್ತು ಏಕೆ? ಪ್ರೀತಿ ತೋರಿಸುವುದಕ್ಕೆ ಯಾವುದೇ ಒಂದು ವಸ್ತು ಕೊಡಬೇಕಲ್ಲವೇ? ಯಾರೋ ಬರ್ತಾರೆ, ನಿಮಗೆ ನೆಂಟರೋ ಬಂಧುಗಳು, ಅತ್ಯಂತ ಇಷ್ಟವಾದ ಬಂಧುಗಳು ಕಂಡು ಬಂದರೆ ಅವರು ನೋಡಿದರೆ ನಿಮಗೆ ಪ್ರೀತಿ ಅನಿಸುತ್ತದೆ. ಏನು ಕೊಡಬೇಕು? ಏನು ನೋಡ್ತಾರೆ? ಏನು ಕೊಡಬೇಕು ಅಂದರೆ ಏನು? ಏನಾದರೂ ಒಳ್ಳೆಯದು ಕೊಡಬೇಕು. ಏಕೆ ಒಳ್ಳೆಯದು ಅಂದರೆ ವಸ್ತು ಅಲ್ಲಪ್ಪ, ಏನೋ ನಮ್ಮ ಪ್ರೀತಿಗೋಸ್ಕರ ಏನೋ ವಸ್ತು ಬೇಕು. ಅದು ಏನು ಕೊಡಬೇಕು? ಅಲ್ಲಿ ಇಲ್ಲಿ ನೋಡಿದ ವಸ್ತುರಲ್ಲಿ ಯಾವುದು ಎಲ್ಲಕ್ಕಿಂತ ಹೆಚ್ಚಿನದು ಒಳ್ಳೆಯದು ಅನಿಸುತ್ತದೋ ಅದನ್ನು ತಂದು ಕೊಡ್ತಾರೆ. ಅಂದರೆ ವಸ್ತು ಸುಮ್ಮನೆ ನಮ್ಮ ಪ್ರೀತಿಗೆ ಸೂಚಕ. ಅವರಿಗೆ ಅರ್ಥವಾಗ್ತದೆ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಏಕೆ ಅಂದರೆ ಅವರ ಭಕ್ತಿ, ಅವರ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಅವರು ಪ್ರೇಮಕ್ಕೆ ಸೂಚಕವೇ ಹೊರತು ವಸ್ತು ಮುಖ್ಯ ಅಲ್ಲ. ಹಾಗೆ ಇದು ಅಷ್ಟೇ. ಇವರು ಹೇಳ್ತಾರೆ, ಬೋಲೆ ಮನೋಹರ ಬಯನಸಾನಿ ಸ್ನೇಹಶೀಲ ಸುಭಾಯಸೋ. ಸ್ನೇಹ, ಶೀಲ, ಸ್ವಭಾವ ಎಲ್ಲ ಒಳ್ಳೆಯದಿಂದ ಹೇಳ್ತಾನೆ. ಸಂಬಂಧ ರಾಜನರಾವರೇ, ಓ ರಾಜರೇ, ನಿಮ್ಮ ಜೊತೆಗೆ ನಮಗೆ ಸಂಬಂಧವಾಯಿತಲ್ಲ, ಇದು ಎಲ್ಲಕ್ಕಿಂತ ದೊಡ್ಡ ಉಪಕಾರ, ಅನುಗ್ರಹ ನೀವು ಮಾಡಿದ್ದೀರಿ. ಜನಕ ಹೇಳ್ತಾನೆ, ನಿಮ್ಮಂಥವರ ಸಂಬಂಧ ಸಿಕ್ಕಿದ್ದು ನಮಗೆ ಅದೃಷ್ಟ, ನಮ್ಮದು ಸುಯೋಗ. ನಿಮ್ಮಂಥ ರಾಮಚಂದ್ರನಂಥ ಮಹನೀಯ ಸಾಕ್ಷಾತ್ ಪರಮಪುರುಷ ಪರಮಾತ್ಮನೇ ನಮಗೆ ಅಳಿಯ ಆದ, ನಮ್ಮ ಮಗಳನಿಗೆ ಪತಿಯಾದ ಎನ್ನುವುದು ಅವರಿಗೆ ಜನಕನಿಗೆ ಅನಿಸುತ್ತದೆ. ನೀವು ಮಾಡಿದ್ದು ನಮಗೆ ದೊಡ್ಡ ಅನುಗ್ರಹ ಮಾಡಿದ್ದೀರಿ. ಸಂಬಂಧ ರಾಜನರಾವರೇ, ಓ ರಾಜರೇ, ನಿಮ್ಮ ಜೊತೆಗೆ ನಮಗೆ ಸಂಬಂಧ ಆಗುವುದು ಎಲ್ಲಕ್ಕಿಂತ ಹೆಚ್ಚಿನ ಅನುಗ್ರಹ. ನಮಗೆ ಸಂಪದ, ರಾಜ್ಯ, ಭೋಗ, ಇನ್ನು ಸ್ವರ್ಗಕ್ಕಿಂತ ಹೆಚ್ಚಿನ ಲಾಭವಾಯಿತು.
ಯಾವುದು ಎಲ್ಲಕ್ಕಿಂತ ಹೆಚ್ಚಿನದಂತೆ ನಮ್ಮ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನದಿಲ್ಲ. ನಿಮ್ಮ ಜೊತೆಗೆ ಸಂಬಂಧವಾಗಿ ಈಗ ಇಡೀ ರಾಮಾಯಣದಲ್ಲಿ ರಾಮ ಸ್ಮರಿಸ್ಕೊಳ್ತಾ ಇರುವಾಗ ಜನಕನ ಪುತ್ರಿ ಜಾನಕಿ ಎಂದು ಹೇಳ್ತಾರೆ, ಜಾನಕಿ ರಾಮ ಎಂದು ಹೇಳ್ತಾರೆ. ಅಂದರೆ ಅಲ್ಲಿ ಜನಕನ ಹೆಸರು. ಏಕೆ? ಜನಕ ನಾನು ನನ್ನದು ಅಭಿಮಾನ ಬಿಟ್ಟು ಜಾನಕಿ ಸಮೇತ ಜಾನಕಿನಿ ಹೇಗೆ ಸಮರ್ಪಣೆ ಮಾಡಿದ್ದನೋ ಹಾಗೆ ತಾನು ತನ್ನನ್ನು ರಾಮಚಂದ್ರನಿಗೆ ಸಮರ್ಪಣೆ ಮಾಡಿಕೊಂಡ. ಜನಕ ನಾನು ಎಂಬುದು ಉಳಿಯಲಿಲ್ಲ. ನಾನು ನನ್ನ ರಾಜ್ಯ ನನ್ನ ಸಂಪದ ನಾನು ಎಂದು ಪ್ರಪಂಚದಲ್ಲಿ ಬಿಡಿಯಾಗಿ ಉಳಿಯಲಿಲ್ಲ. ನಾನು ಪೂರ್ತಿ ರಾಮಚಂದ್ರನವನಾಗಿ ಬಿಟ್ಟೆ. ಅದಕ್ಕೋಸ್ಕರನೇ ಜನಕನನ್ನು ಸಹ ಸ್ಮರಣ ಮಾಡ್ತೀವಿ. ದಶರಥ ಪುತ್ರ ಎಂದು ಹೇಳ್ತೀವಿ ರಾಮಚಂದ್ರನನ್ನು. ಏಕೆ? ದಶರಥನಿಗೆ ರಾಮಚಂದ್ರ ಅಂದರೆ ಎಷ್ಟು ಪ್ರೀತಿ. ಅವರಿಗೆ 24 ತಾಸು ಬೆಳಗ್ಗೆ ಎದ್ದ ತಕ್ಷಣದಿಂದ ಮಲ್ಕೊಂಡುವವರೆಗೂ ರಾಮನೇ ಸ್ಮರಣ, ರಾಮನೇ ಚಿಂತನ. ಪ್ರಪಂಚದಲ್ಲಿ ತನಗೆ ಎಲ್ಲಕ್ಕಿಂತ ಹೆಚ್ಚಿನದು ಏನಪ್ಪ, ಇಷ್ಟು ದೊಡ್ಡ ಸಂಪದ ಇದೆ, ಇಷ್ಟು ರಾಜ್ಯ ಇದೆ, ಪರಿಪಾಲನೆ ಮಾಡಿದ್ದೀರಿ, ನಿಮಗೆ ಒಳ್ಳೆಯ ಕೀರ್ತಿ ಇದೆ, ಪುಣ್ಯ ಸಂಪಾದಿಸಿದ್ದೀರಿ, ಇಷ್ಟು ಎಲ್ಲಕ್ಕಿಂತ ಯಾವುದು ನೋಡಿಕೊಂಡು ನಿಮಗೆ ಹೆಚ್ಚಿನದು ಅನಿಸುತ್ತದೆ ಜೀವನದಲ್ಲಿ? ದಶರಥ ಹೇಳ್ತಾನೆ, ಸಂಪದ ಇರಲಿ, ರಾಜ್ಯ ಇರಲಿ, ಕೀರ್ತಿ ಇರಲಿ, ಜನರು ನಮ್ಮನ್ನೇ ಸನ್ಮಾನ ಮಾಡಲಿ, ಜನಕ ಸನ್ಮಾನ ಮಾಡಲಿ, ಇದೆಲ್ಲಕ್ಕಿಂತ ಹೆಚ್ಚಿನದು ನನಗೆ ರಾಮ ಇದ್ದಾನೆ. ಅದೇ ನನಗೆಲ್ಲಕ್ಕಿಂತ ಹೆಚ್ಚಿನದು. ರಾಮನನ್ನು ಇದ್ದಾನೆ, ರಾಮನನ್ನು ನೋಡ್ತೀನಿ, ಅವರನ್ನೇ ಸ್ಮರಣೆ ಮಾಡ್ತೀನಿ, ಇದೇ ಎಲ್ಲಕ್ಕಿಂತ ಹೆಚ್ಚಿನದು. ಮಿಕ್ಕ ಸಂಪದಗಳು ಯಾವುದೂ ಹೆಚ್ಚಿನದಲ್ಲ, ಎಲ್ಲಕ್ಕಿಂತ ಹೆಚ್ಚಿನದು ರಾಮನೇ. ಅದಕ್ಕೋಸ್ಕರನೇ ದಶರಥ ಪುತ್ರ, ದಶರಥ ರಾಮ ಎಂದು ನಾವು ಸ್ಮರಣೆ ಮಾಡ್ತೀವಿ. ಏಕೆ? ದಶರಥ ಅಂತ ಮಹನೀಯರು ಎಷ್ಟು ಪುಣ್ಯ ಮಾಡಿದ್ದರೆ ಇವನು ಮಗನಾಗಿ ಹುಟ್ಟುತ್ತಾನೆ. ಯಾವ ಪುಣ್ಯ ಸಾಕಾಗಲ್ಲ, ಯಾವ ಪುಣ್ಯ ಸಾಕಾಗಲ್ಲ. ದಶರಥಾದಿಗಳು, ಜನಕ, ದಶರಥ ಇವರೆಲ್ಲರೂ ಹೇಳ್ತಾರೆ, ಎಷ್ಟು ಪುಣ್ಯ ಮಾಡಿದ್ದರೆ ನಿಮ್ಮ ದರ್ಶನ, ನಿಮ್ಮ ಜೊತೆಗೆ ಸಂಬಂಧ, ಯಾವುದೇ ಸಂಬಂಧ. ವಸಿಷ್ಠನಿಗೆ ಶಿಷ್ಯನಾಗ್ತಾನೆ, ಲಕ್ಷ್ಮಣಿಗೆ ಅಣ್ಣನಾಗ್ತಾನೆ, ಸೀತಕ್ಕೆ ಪತಿ ಆಗ್ತಾನೆ, ದಶರಥನಿಗೆ ಮಗ ಆಗ್ತಾನೆ, ಕೌಸಲ್ಯಕ್ಕೆ ಮಗ ಆಗ್ತಾನೆ, ಎಷ್ಟೋ ಸೇವಕರಿಗೆ ಪ್ರಭು ಆಗ್ತಾನೆ, ರಾಜನಾಗುತ್ತಾನೆ. ಯಾವುದೇ ಒಂದು ಸಂಬಂಧ. ಈ ಎಲ್ಲ ಸಂಬಂಧಗಳಲ್ಲಿ ಏನು ಪುಣ್ಯ ಮಾಡಿದ್ದರೆ, ಎಷ್ಟು ಪುಣ್ಯ ಮಾಡಿದ್ದರೆ ಅಂದರೆ ನಾವು ಎಷ್ಟು ಜನ್ಮಗಳು ಪುಣ್ಯ ಮಾಡಿದ್ದರೂ ಸಾಕಾಗಲ್ಲ. ಅದು ಏನಂದರೆ ನಿಮ್ಮನ್ನು ಸ್ಮರಿಸಿಕೊಂಡಿರುವುದರಿಂದ ಎಷ್ಟು ಪುಣ್ಯವಾಯಿತು ಅದೊಂದೇ ಸಾಕು. ನಿಮ್ಮ ಅನುಗ್ರಹ ದಯ ನಮ್ಮ ಮೇಲೆ ಇದೆ ನೋಡಿ, ಆ ದಯವೇ ಎಲ್ಲಕ್ಕಿಂತ ಹೆಚ್ಚಿನ ಪುಣ್ಯ. ಆ ದಯದಿಂದಲೇ ನಿಮ್ಮ ದರ್ಶನವಾಯಿತು, ನೀನು ಮಗನಾಗಿ ಹುಟ್ಟಿದ್ದಿ. ಅಷ್ಟೇ ಹೊರತು ನಾವು ಮಾಡಿರುವ ಪುಣ್ಯ ಎಷ್ಟು, ಅದು ಯಾವುದಕ್ಕೆ ಸಾಕಾಗಲ್ಲ. మరి ಯಾವ ಪುಣ್ಯಪ್ಪ, ಯಾವ ಬಲದಿಂದ ನಿಮ್ಮ ರಾಮ ದರ್ಶನವಾಯಿತು ಅಂದರೆ ಅದು ರಾಮನ ಅನುಗ್ರಹವೇ ನಮ್ಮ ಬಲ, ಬೇರೆ ಯಾವ ಬಲ ಇಲ್ಲ. ಅವರದ್ದು ಅನುಗ್ರಹವೇ. ಅವರಿಗೇನೋ ನನ್ನ ಮೇಲೆ ದಯ ಆಯಿತು, ನನಗೆ ಮಗನಾಗಿ ಹುಟ್ಟಬೇಕು ಅಂತ ಅನಿಸಿತು, ಈಗ ಅದೇ ಆ ದಯ ಹುಟ್ಟಿತಲ್ಲ, ಆ ಕರುಣೆ ಹುಟ್ಟಿತಲ್ಲ, ಅದೇ ಬಲ, ನಮ್ಮ ಬಲ. ನನಗೆ ಬೇರೆ ಏನು ಬಲ ಇಲ್ಲ, ಯಾವ ಬಲನೂ ಸಾಕಾಗಲ್ಲ. ಆ ಭಾವದಿಂದ ದಶರಥ ಜೀವಿಸಿದ. ದಶರಥ ನಾನೇನೋ ಪುಣ್ಯ ಮಾಡಿದೆ, ನನ್ನದೇನೋ ಹೆಚ್ಚು, ನಾನು ದೊಡ್ಡವನಾಗಿದೆ ಎಂದು ಆ ಅಭಿಮಾನ ಮಾಡಿಕೊಂಡಿಲ್ಲ. ಅದು ರಾಮನ ಅನುಗ್ರಹವೇ ನನ್ನ ಮನೆಯಲ್ಲಿ ಮಗನಾಗಿ ಹುಟ್ಟಿ ನನ್ನ ಜೊತೆಗೆ ಇದ್ದು ಪ್ರತಿ ದಿವಸ ಕಂಡು ಬರ್ತಾ ಇದ್ದಾನೆ. ಇದು ನನ್ನ ಜನ್ಮ ಧನ್ಯ ಮಾಡಿದ. ಯಾರಿಗೆ ಕೊಡದಂಥ ಹೆಚ್ಚಿನ ಅನುಗ್ರಹ ನನ್ನ ಮೇಲೆ ಮಾಡಿದ. ಯಾರಿಗೂ ಮಾಡಿದ್ದನೋ ಅಲ್ಲವೋ ಗೊತ್ತಿಲ್ಲ, ಇನ್ನೊಬ್ಬರಿಗೂ ಮಾಡಿರಬಹುದು. ಭಗವಂತ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾನೆ. ಭಕ್ತರ ಪ್ರೀತಿಯಿಂದ ಎಲ್ಲರಿಗಿಂತ ನನ್ನ ಮೇಲೇ ಅನುಗ್ರಹ ಮಾಡಿದ್ದಾರೆ ಎಂದು ಅನಿಸುತ್ತದೆ ಅಷ್ಟೇ ಹೊರತು ಭಗವಂತ ನಿಜವಾಗಿ ಇವರಿಗೆ ಅನುಗ್ರಹ ಮಾಡ್ತಾನೆ ಇನ್ನೊಬ್ಬರಿಗೆ ಮಾಡಲ್ಲ ಎಂದಲ್ಲ. ಇವರ ಭಾವನೆ ಹಾಗೆ ಅನಿಸುತ್ತದೆ. ಅಯ್ಯೋ, ಎಲ್ಲರನ್ನು ಬಿಟ್ಟು ನನ್ನ ಮೇಲೇ ವಿಶೇಷ ಪ್ರೀತಿ, ವಿಶೇಷ ಅನುಗ್ರಹ ರಾಮಚಂದ್ರ ತೋರಿಸಿದ್ದಾನೆ ಎಂದು ಇವರ ಅನಿಸಿಕೆ. ಏಕೆಂದರೆ ಇವರ ಪ್ರೀತಿ ಎಷ್ಟು ಹೆಚ್ಚಿದೆ ಅಂದರೆ, ರಾಮಚಂದ್ರನು ತನಗೆ ಮಗನಾಗಿ ಹುಟ್ಟುವುದರಿಂದ ತನಗೆ ಪ್ರೀತಿ ಎಷ್ಟು ಆಯಿತಂದರೆ, ಆ ಪ್ರೀತಿ ಎಷ್ಟು ಹೆಚ್ಚು ಅನಿಸುತ್ತಾ ಇದೆ ಅಂದರೆ, ಯಾರ ಮೇಲೆ ಇಲ್ಲದ ಪ್ರೇಮ, ಪ್ರಪಂಚದಲ್ಲಿರುವ ಎಲ್ಲರ ಪ್ರೇಮ ತಾನೇ ವಾಪಸ್ ತಗೊಂಡು ಬಿಟ್ಟು ಎಲ್ಲ ನನಗೆ ಕೊಡ್ತಾ ಇದ್ದಾರೆ ಅನಿಸುತ್ತದೆ. ಅದು ಅನಿಸಿಕೆ ಅಷ್ಟೇ ಹೊರತು ಯಾರಿಗೆ ಕೊಟ್ಟಿರು. ಭಗವಂತನಿಗೆ ಅನಂತ ಪ್ರೇಮ ಇದೆ, ಅನಂತ ಅನುಗ್ರಹ ಇದೆ. ಅನಂತ ಅನುಗ್ರಹದಲ್ಲಿ ನಿನಗೆ ಎಷ್ಟು ಕೊಟ್ಟರೂ ಅದು ಮುಗಿಯಲ್ಲ. ನಿನಗೆ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ತನ್ನ ಅನುಗ್ರಹವೆಲ್ಲ ಕೊಟ್ಟು ಬಿಟ್ಟರೂ ಮುಗಿಯಲ್ಲ. ಅಷ್ಟೇ ಹೊರತು ಭಗವಂತ ನನ್ನನ್ನೇ ಕೊಟ್ಟ, ಯಾರಿಗೆ ಕೊಟ್ಟಿಲ್ಲ ಅಂದರೆ ಹಾಗೆ ತಿಳ್ಕೊಳ್ಳಬೇಡ. ಯಾರಿಗೆ ಕೊಡಲ್ಲ ಅಂದರೆ ಭಗವಂತನನ್ನು ಸಣ್ಣವನು ಮಾಡಬೇಡ. ಇನ್ನೊಬ್ಬರಿಗೆ ಕೊಡಲ್ಲ, ಇವರಿಗೆ ಕೊಡ್ತೀನಿ ಅಂದರೆ ಭಗವಂತನ ಅಷ್ಟು ಸಣ್ಣವನೇಕೆ ಮಾಡ್ತೀಯಪ್ಪ?
ಅದರಿಂದ ಭಗವಂತನು ನನ್ನ ಮೇಲೇ ಅನುಗ್ರಹ ಮಾಡಿದ, ಯಾರ ಮೇಲೆ ಮಾಡಲಿಲ್ಲ ಎಂದು ಸುಮ್ಮನೆ ಭಕ್ತರಿಗೆ ಅನಿಸುತ್ತದೆ. ಮಿಕ್ಕ ಜನರಿಗೆ ಮಾಡಿದ್ದರೋ ಅಲ್ಲವೋ ಗೊತ್ತಿಲ್ಲ, ಮಾಡಿದ್ದರೆ ಮಾಡಬಹುದು, ಎಷ್ಟು ಅನುಗ್ರಹ ಮಾಡಿದ್ದರೋ ಗೊತ್ತಿಲ್ಲ. ನನ್ನ ಮೇಲೆ ಮಾತ್ರ ಎಲ್ಲರಿಗಿಂತ ಹೆಚ್ಚು ನನ್ನ ಮೇಲೆ ಅನುಗ್ರಹ ತೋರಿಸಿದ ಎಂದು ಅನಿಸುತ್ತದೆ. ಅಂದರೆ ನನಗೆ ಏನೂ ಕಮ್ಮಿ ಇಲ್ಲ ಅನಿಸಬೇಕು. ಭಗವಂತ ನನಗೆ ಯಾವುದು ಕಮ್ಮಿ ಮಾಡಲಿಲ್ಲ, ಎಲ್ಲಕ್ಕಿಂತ ಹೆಚ್ಚೇ ಕೊಟ್ಟರೂ ಎಲ್ಲವನ್ನೂ ಕೊಟ್ಟಂತೆ. ಸಂಪದ, ಅಧಿಕಾರ, ಕೀರ್ತಿ ಯಾವುದಕ್ಕಿಂತಲೂ ಹೆಚ್ಚೇ ಕೊಟ್ಟರು ಅನಿಸಬೇಕು. ಅದು ಭಕ್ತಿ. ಭಕ್ತಿಯಲ್ಲಿ ಭಗವಂತ ಸರ್ವಸ್ವ ಆಗಿಬಿಟ್ಟ, ಅವನೇ ಸರ್ವಸ್ವ. ಈಗ ನಮಗೇನು ಕೊರತೆ ಇಲ್ಲ, ಯಾವುದೂ ಕಮ್ಮಿ ಇಲ್ಲ. ಇದು ಭಕ್ತನಿಗೆ ಭಕ್ತಿ ಇರುತ್ತದೆ. ಆದ್ದರಿಂದ ದಶರಥ, ಜನಕ, ಲಕ್ಷ್ಮಣ, ಭರತ ಮುಂತಾದವರು ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪರೇ ಆಗಿಬಿಟ್ಟರು. ಭರತ ರಾಮಚಂದ್ರನಿಗಿಂತ ಬಿಡಿಯಾಗಿ ನೋಡೋಕ್ಕಾಗಲ್ಲ. ಅವರು ರಾಮಚಂದ್ರನಿಗೆ ತನ್ನನ್ನು ತಾನು ಸಮರ್ಪಿಸಿ, ನಾನೂ ನನ್ನದು ಅಭಿಮಾನವನ್ನು ಪೂರ್ತಿ ಕರಗಿಸಿ ತಾನು ರಾಮಚಂದ್ರನೇ ಆಗಿಬಿಟ್ಟ. ಅವರ ಕೈಯಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಮನಸ್ಸಿನಲ್ಲಿ ರಾಮ 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 ರಾಮನೇ ಇದ್ದಾನೆ. ರಾಮಚಂದ್ರನೇ ತುಂಬಿಬಿಟ್ಟ. ಭರತ ಅಂದರೆ ಯಾರು? ಅವರಲ್ಲಿ ಎಲ್ಲ ರಾಮನೇ ತುಂಬಿಬಿಟ್ಟ, ಬೇರೆ ಯಾರೂ ಇಲ್ಲ. ಲಕ್ಷ್ಮಣ ಮನಸ್ಸಿನಲ್ಲಿ, ಕಣ್ಣುಗಳಲ್ಲಿ, ಕಿವಿಯಲ್ಲಿ, ಕೈಕಾಲುಗಳಲ್ಲಿ, ಹೃದಯದಲ್ಲಿ, ಎಲ್ಲ ಕಡೆ ಆತ್ಮನಲ್ಲಿ ರಾಮನೇ ತುಂಬಿಬಿಟ್ಟ, ಬೇರೆ ಯಾರೂ ಇಲ್ಲ. ಸೀತೆಯಲ್ಲಿಯೂ ಅಷ್ಟೇ. ಆದ್ದರಿಂದ ಇವರು ಮಹನೀಯರು ಏಕೆ ಆಗಿಬಿಟ್ಟರೆಂದರೆ ಪೂರ್ತಿ ಪರಮಾತ್ಮ ಸ್ವರೂಪರೇ ಆಗಿಬಿಟ್ಟರು. ಇವರು ಬಿಡಿಯಾಗೇ ಇಲ್ಲ. ನಾವು ಲಕ್ಷ್ಮಣ ಎಂಬುದು, ಭರತ ಎಂಬುದು, ದಶರಥ ಎಂಬುದು ಬಿಡಿಯಾಗಿ ಇಲ್ಲವೇ ಇಲ್ಲ. ಅವರು ಪೂರ್ತಿ ರಾಮಸ್ವರೂಪರೇ ಆಗಿಬಿಟ್ಟರು. ಆದ್ದರಿಂದ ಅಂಥ ಪುಣ್ಯಾತ್ಮರು ನೀವು. ನಿಮಗೆ ರಾಮಚಂದ್ರನ ಮೇಲೆ ಎಷ್ಟು ಪ್ರೀತಿ ಇದೆಯೇ? ಜನಕ ಹೇಳ್ತಾನೆ, ಬಾಬಾ ಎಷ್ಟು ಪ್ರೀತಿ ಇದೆ, ರಾಮನಿಗೆ ನಿಮ್ಮ ಮೇಲೆ ಅನುಗ್ರಹ ಎಷ್ಟಿದೆ, ನಿಮಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇದೆ. ಆ ಭಕ್ತರಿಗೆ ಭಗವಂತರಿಗೆ ಇರುವಂಥ, ಭಗವಂತರ ಮಧ್ಯ ಇರುವಂಥ ಎಷ್ಟು ಪ್ರೀತಿ ಅಂದರೆ ಅದು ಯಾವ ಲೆಕ್ಕ ಮಾಡೋಕ್ಕಾಗಲ್ಲ. ಇಷ್ಟು ಕಿಲೋ, ಇಷ್ಟು ಎಂದು ಹೇಳೋಕ್ಕಾಗಲ್ಲ. ಅಷ್ಟು ಅನಂತವಾಗಿದೆ. ಆದ್ದರಿಂದ ಅಂಥ ರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗಿರುವವರು ನಿಮ್ಮಂಥವರಿಗೆ ನಾವು ಏನು ಸನ್ಮಾನ ಮಾಡಬೇಕು, ಏನು ಕೊಡಬೇಕು? ನೀವು ಸಾಕ್ಷಾತ್ ಬ್ರಹ್ಮರೂಪರೇ ಆಗಿಬಿಟ್ಟಿದ್ದೀರಿ. ನಿಮಗೆ ಏನು ಕೊಟ್ಟರೂ ಕಮ್ಮಿ. ಏನು ಕೊಟ್ಟರು ಅಂದರೆ ನಮ್ಮ ಇಡೀ ರಾಜ್ಯ, ನಮ್ಮ ಸಂಪದ, ನಮ್ಮ ಮಗಳನ್ನೇ ಅಲ್ಲ, ನಮ್ಮ ಸೇವಕರನ್ನೇ ಅಲ್ಲ, ನಮ್ಮ ಮಂತ್ರಿಗಳನ್ನೇ ಅಲ್ಲ, ನಾವು ನಮ್ಮನ್ನು ಕೊಟ್ಟು ಬಿಟ್ಟರೂ ಕಮ್ಮಿ. ನಾವೇ ಪೂರ್ತಿగా ನಿಮ್ಮವರಾಗಿಬಿಟ್ಟಿದ್ದೀವಿ. ಅದರಿಂದ ಹೇಳ್ತಾನೆ, ನಿಮ್ಮವರ ಜೊತೆಗೆ ಸಂಬಂಧ, ರಾಜರೇ ನಿಮ್ಮ ಜೊತೆಗೆ ಸಂಬಂಧ ಆಗುವುದು ನಮಗೆ ಎಲ್ಲಕ್ಕಿಂತ ಹೆಚ್ಚಿನದು. ಈಗ ಇಷ್ಟು ಸಮಾನ ಅನುಗ್ರಹ ಯಾರೂ ಯಾರಿಗೆ ಮಾಡಲಿಲ್ಲ, ಯಾರೂ ಯಾರಿಗಿಷ್ಟು ಪ್ರೀತಿ ತೋರಿಸಲಿಲ್ಲ. ನೀವು ತೋರಿಸಿರುವ ಪ್ರೀತಿ ಎಷ್ಟಿದೆ ನೋಡಿ. ಏನಿಲ್ಲ, ನಮ್ಮ ಜೊತೆಗೆ ಸಂಬಂಧ ಮಾಡಿಕೊಂಡಿದ್ದೀರಿ, ಅದೇ ದೊಡ್ಡ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿ ನೋಡಿ. ಸಂಬಂಧ ರಾಜನರಾವರೇ ಹಮಬಡೆ ಅಬಸಬ ಬಿದಿಬಯೆ. ನಿಮ್ಮ ಜೊತೆಗೆ ಸಂಬಂಧ ಆಗುವುದರಿಂದ ಎಲ್ಲಕ್ಕಿಂತ ಹೆಚ್ಚಿನವರಾಗಿ ಬಿಟ್ಟಿದ್ದೇವೆ ನಾವು. ಭೂಲೋಕಕ್ಕೆ ಎಲ್ಲರಿಗಿಂತ ದೊಡ್ಡವರಂದರೆ ಹೆಚ್ಚಿನವರಾಗಿ ಬಿಟ್ಟಿದ್ದೇವೆ. ಸ್ವರ್ಗಕ್ಕಿಂತ ಹೆಚ್ಚು, ಅದೂ ಅಲ್ಲ, ಬ್ರಹ್ಮಲೋಕಕ್ಕೂ ಹೋಗಿದ್ದಂತೆ ಆಯಿತು, ನಮಗೆ ವೈಕುಂಠಕ್ಕೆ ಹೋಗಿದ್ದಂತೆ ಆಯಿತು. ಅಷ್ಟು ಅನುಗ್ರಹವಾಯಿತು ನಿಮ್ಮದು. ನಿಮ್ಮ ಜೊತೆಗೆ ಸಂಬಂಧ ಆಗುವುದೇ ನಮಗೆ ಎಲ್ಲ ಅನುಗ್ರಹಗಳಿಗಿಂತ ಹೆಚ್ಚಿನ ಅನುಗ್ರಹವಾಯಿತು. ಸಂಬಂಧ ರಾಜನರಾವರೇ ಹಮಬಡೆ ಅಬಸಬ ಬಿದಿಬಯೆ. ಸಂಬಂಧ ರಾಜನರಾವರೇ ಹಮ ಬಡೆ ಅಬಸಬ ಬಿದಿಬಯೆ. ಎಲ್ಲಕ್ಕಿಂತ ಹೆಚ್ಚಿನರಾಗಿ ನಮಗೆ ರಾಜ್ಯದಿಂದ ದೊಡ್ಡವನಾಗಲಿಲ್ಲ, ಸಂಪದದಿಂದ ದೊಡ್ಡವರಾಗಲಿಲ್ಲ, ನಿಮ್ಮ ಜೊತೆಗೆ ಸಂಬಂಧದಿಂದ ನಾವು ಹೆಚ್ಚಿನವರಾಗಿ ಬಿಟ್ಟಿದ್ವಿ. ಅಂದರೆ ನಮ್ಮ ಹೃದಯಕ್ಕೆ ನಿಮ್ಮ ಸಂಬಂಧವೇ ಹೆಚ್ಚು, ನಮಗೆ ಮಿಕ್ಕದು ಯಾವುದಿಲ್ಲ, ಇಷ್ಟು ಸಮಾನ. ಅದು ಜನಕ ಹೇಳುವುದು ನೋಡಿ. ಪುನಿ ಭಾನುಕುಲ್ ಮತ್ತೇನು ಹೇಳ್ತಾನೆ, ಯಹಿ ರಾಜ ಸಾಜ ಸಮೇತ ಸೇವಕ. ಈ ನಮ್ಮ ರಾಜ್ಯ, ಈ ಅಲಂಕಾರಗಳು, ಈ ರಾಜ್ಯ, ಇದರಲ್ಲಿರುವ ಸಂಪದ, ಇದರಲ್ಲಿರುವ ಸೇವಕರು, ಮಂತ್ರಿಗಳು, ಸೇವಕರು, ಕೊನೆಗೂ ನಾನು, ನಮ್ಮ ರಾಜ ರಾಣಿ ಎಲ್ಲರೂ ನಿಮ್ಮವರೇ ಆಗಿಬಿಟ್ಟಿದ್ದೇವೆ. ನಿಮಗೆ ಸೇವಾ, ನಿಮಗೆ ಸಮರ್ಪಣ. ಈಗ ಇನ್ನೇನು ಕೊಡಬೇಕು? ಕೊಡುವುದಕ್ಕೆ ಏನು ಉಳಿಯಲಿಲ್ಲ, ಎಲ್ಲವೂ ಕೊಟ್ಟುಬಿಟ್ಟ ನೋಡಿ. ಯಹಿ ರಾಜ ಸಾಜ ಸಮೇತ ಸೇವಕ ಜಾನಿಬೇ ಬಿನು ಗತಲಯೇ. ಅಬ್ಬಾ, ಎಲ್ಲರೂ ನಿಮಗೆ ಎಷ್ಟು ಕೊಟ್ಟಿದ್ದೇವೆ ಅಂದರೆ ನೀವು ಯಾವ ಸಂಬಳನೂ ಕೊಡಬೇಕಾಗಿಲ್ಲದೆ
ಸಂಬಳ ತಗೊಂಡು ಸೇವೆ ಮಾಡುವವರು ಕೆಲವರಿರುತ್ತಾರೆ. ಸಂಬಳ ತಗೊಂಡು ಸೇವಕರು, ಸಂಬಳ ಇಲ್ಲದೆ ಫ್ರೀಯಾಗಿ ವಾಲಂಟರಿಯಾಗಿ ಸ್ವಯಂ ಸೇವಕರಾಗಿರುತ್ತಾರೆ. ಗೊತ್ತಾ? ಯಾವ ಸಂಬಳ ತಗೊಳ್ಳಲ್ಲ, ಪ್ರೀತಿಯಿಂದ ಸೇವಕರಾಗ್ತಾರೆ. ಏಕೆ ಸೇವಕ ಅಂದರೆ, ಅಯ್ಯಯ್ಯೋ ಹಾಗೆ ಹೇಳಬೇಡಿ, ನಿಮ್ಮ ಸೇವೆ ಮಾಡುವುದೇ ನಮ್ಮ ಸೌಭಾಗ್ಯ, ನೀವು ಸೇವೆಯನ್ನು ನಿರಾಕರಿಸಬೇಡಿ, ನಿಮಗೆ ಸೇವೆ ಮಾಡುವ ಅವಕಾಶ ಕೊಟ್ಟರೆ ಅದೇ ನಮಗೆ ಎಲ್ಲಕ್ಕಿಂತ ದೊಡ್ಡ ಸಂಬಳ. ನೋಡಿ, ನಿಮ್ಮ ಸೇವೆಗೆ ಅವಕಾಶ ಕೊಟ್ಟರೆ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮನ್ನು ನೋಡ್ತಾ ಇರ್ತೀವಿ, ನಿಮಗೆ ಸೇವೆ ಮಾಡ್ತೀವಿ, ಇದೇ ನಮಗೆ ದೊಡ್ಡ ಸಂಬಳ, ಇದಕ್ಕಿಂತ ಹೆಚ್ಚಿನ ಸಂಬಳ. ಮೀರಾಬಾಯಿ ಇಂಥದ್ದು ಒಂದು ಅದೇ ಹಾಡು ಹಾಡ್ತಾರೆ ನೋಡಿ, ಪ್ರತಿ ದಿವಸ ನಿಮಗೆ ಸೇವೆ ಮಾಡ್ತೀನಿ, ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ನೀವು ಕೊಡುವ ಸಂಬಳ ಏನೋ ಗೊತ್ತಾ, ನಿನ್ನ ಮುಖ ನೋಡ್ಕೊಳ್ತೀನಲ್ಲ, ಅದೇ ನನಗೆ ದೊಡ್ಡ ಸಂಬಳ ಹೇಳ್ತಾಳೆ. ಪ್ರತಿನಿತ್ಯ ನಿನ್ನ ಮುಖ ನೋಡ್ತೀನಿ, ಪ್ರತಿ ದಿವಸ ನೋಡ್ತೀನಿ, ಎಂದಿಗೂ ನಿಮ್ಮ ಮುಖ ದೂರವಿದ್ದರೆ ಮುಖ ನೋಡೋಕ್ಕಾಗ್ತದೆ? ಮತ್ತು ನೀವು ಸೇವಕ್ಕೆ ಅವಕಾಶ ಕೊಟ್ಟರೆ ನಿನ್ನ ಮುಖ ನೋಡೋಕ್ಕೆ ಸಿಕ್ಕಿತಲ್ಲ, ಅದೇ ನೀವು ಕೊಡುವ ಸಂಬಳ, ಇದಕ್ಕಿಂತ ದೊಡ್ಡ ಸಂಬಳ ನಮಗೆ ಬೇಡ. ಪ್ರತಿನಿತ್ಯ ನಿನ್ನನ್ನು ನೋಡ್ಕೊಳ್ತೀನಿ, ಅದೇ ನನ್ನ ಸಂಬಳ. ಮೀರಾಬಾಯಿ ಒಂದು ತನ್ನ ಕೀರ್ತನದಲ್ಲಿ ಹೇಳ್ತಾರೆ, ನಿನ್ನನ್ನು ನೋಡುವುದೇ ನಮಗೆ ಸಂಬಳ, ನೋಡಲಕ್ಕೆ ಬಿಟ್ಟಿದ್ದೀವಿ, ಅದು ಕಂಡು ಬರದಿದ್ದರೆ ನಾವೆಲ್ಲಿ ಹೋಗಬೇಕು? ನಿಮ್ಮ ಮುಖ ನೋಡಿದರೆ ನಮಗೆ ಪರಮಾನಂದವಾಯಿತು, ಇನ್ನು ಯಾವುದು ಬೇಕಾಗಿಲ್ಲ, ಬೇಕಾಗಿದ್ದೆಲ್ಲ ಅದರಲ್ಲೇ ತುಂಬಿಬಿಟ್ಟಿತು. ಅದೇ ಸಿಗದಿದ್ದರೆ ನಮ್ಮ ಗತಿ ಏನಾಗಬೇಕು? ಪ್ರಪಂಚದಲ್ಲಿ ಯಾವುದೂ ತುಂಬಲ್ಲ, ಯಾವುದೂ ನಮ್ಮ ಹೃದಯವನ್ನು ತುಂಬಿಸಲ್ಲ. ನಿಮ್ಮನ್ನು ನೋಡಿದ್ದರೆ ಹೃದಯವು ಎಷ್ಟು ತುಂಬುತ್ತದೋ ಮಿಕ್ಕ ಯಾವುದಿಂದಲೂ ತುಂಬಲ್ಲ. ಅದರಿಂದ ನೀವು ಮುಖ ನೋಡುವಕ್ಕೆ ಅವಕಾಶ ಕೊಟ್ಟರೆ ಧನ್ಯರು, ನಾವು ಅತ್ಯಂತ ಧನ್ಯರು. ಏಕೆ? ಅದೇ ದೊಡ್ಡ ಅನುಗ್ರಹ ನಮ್ಮ ಮೇಲೆ. ಮೀರಾಬಾಯಿ ಹೇಳ್ತಾಳೆ. ಈಗ ಹಾಗೆ ಜನಕ ಹೇಳ್ತಾನೆ, ಸಂಬಂಧ ರಾಜನರಾವರೇ ಹಮಬಡೆ ಅಬಸಬ ಬಿದಿಬಯೇ. ನಿಮ್ಮ ಜೊತೆಗೆ ಸಂಬಂಧ ಮಾಡಿಕೊಂಡು ನಮಗೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಿನವರಾಗಿಬಿಟ್ಟಿದ್ದೇವೆ ಅಂದರೆ ಇದಕ್ಕಿಂತ ದೊಡ್ಡ ಸನ್ಮಾನ ನಮಗೆ ಇನ್ನೊಂದಿಲ್ಲ. ನಮಗೆ ಸನ್ಮಾನವಾಯಿತು, ನಿಮಗೆ ಸಂಬಂಧ ಆಗುವುದು. ಯಹಿ ರಾಜ ಸಾಜ ಸಮೇತ ಸೇವಕ. ಈ ರಾಜ್ಯ, ಈ ಸಂಪದ, ಸೇವಕರು, ಇದೆಲ್ಲ ನಿಮಗೆ ಸೇವಕರಾಗಿ ಬಿಟ್ಟಿದ್ದೀವಿ. ಯಾವ ಸಂಬಳ ಇಲ್ಲದೆ ಸ್ವಯಂ ಸೇವಕರು ನಾವು, ವಾಲಂಟರಿ ಸೇವಕರು. ಅಂಥ ಸೇವಕರು ನಿಮಗೆ ಸಮರ್ಪಣೆ ಮಾಡಿದ್ದೇವೆ. ಅದು ನೋಡಿ, ಬಿನುಗತಲೆಯೇ, ಯಾವ ಸಂಬಳ ತಗೊಳ್ಳದೆ ನಿಮ್ಮ ಸೇವಕರಾಗಿ ಬಿಟ್ಟಿದ್ದೇವೆ. ಏ ದಾರಿಕಾ ಪರಿಚಾರಿಕಾ ಕರಿ. ಈಗ ನಾವೆಲ್ಲರೂ ನಿಮಗೆ ದಾರಿಕಾ ಸೇವಕರು, ನಮ್ಮಿಂದ ಸೇವೆ ಮಾಡಿಸ್ಕೊ. ಪಾಲ ಬೇಕರು ನಾನಯಿ. ನಿಮ್ಮ ಕರುಣೆಯಿಂದ ನಮ್ಮಲ್ಲಿ ಎಲ್ಲರಿಂದ ಸೇವೆ ಮಾಡಿಸ್ಕೊ. ಈಗ ನಾವೆಲ್ಲರೂ ಸೇವಕರೇ. ಯಾರಿಂದ ಯಾವ ಸೇವೆ ಬೇಕೋ ನೀವು ಆರ್ಡರ್ ಮಾಡಿ ನಿಸ್ಸಂಕೋಚವಾಗಿ ನೀವೇ ಆರ್ಡರ್ ಮಾಡಿ ಸೇವೆ ಮಾಡಿಸಿಕೊಳ್ಳಬಹುದು. ಏಕೆ? ನಿಮ್ಮಕ್ಕೆ ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟರೆ ಅದು ನಮ್ಮ ಮೇಲೆ ನೀವು ಮಾಡುವ ದೊಡ್ಡ ಅನುಗ್ರಹ. ನೋಡಿ, ನಮ್ಮ ಮೇಲೆ ನೀವು ಮಾಡುವ ದೊಡ್ಡ ಅನುಗ್ರಹ. ಸೇವಕ್ಕೆ ಅವಕಾಶ ಕೊಡುವುದೇ ದೊಡ್ಡ ಅನುಗ್ರಹ. ಏ ದಾರಿಕಾ ಪರಿಚಾರಿಕಾ ಕರಿ. ಈ ನಮ್ಮನ್ನೆಲ್ಲರನ್ನು ನೀವು ಪರಿಚಾರಿಕರಾಗಿ ಮಾಡ್ಕೋ, ಸೇವಕರಾಗಿ ಮಾಡಿಕೊಂಡು ಪಾಲಬೀಕರು ನಾನಯ್ಯ, ನಮ್ಮನ್ನು ನೀವು ಪಾಲನ ಮಾಡ್ಕೋ. ಅಪರಾಧ ಕ್ಷಮಿಬೇ. ಇನ್ನೊಂದು, ನಾವು ದೊಡ್ಡ ತಪ್ಪು ಮಾಡಿದ್ದೇವೆ, ನಿಮಗೆ ತೊಂದರೆ ಕೊಟ್ಟಿದ್ದೇವೆ, ಈ ತೊಂದರೆಗೆ ನಾವು ಕ್ಷಮಿಸಿ ಹೇಳ್ತಾರೆ. ದಶರಥ ಆಶ್ಚರ್ಯ ಪಟ್ಕೊಂಡ, ತೊಂದರೆ ಏನಾಯಿತು, ಏನು ತೊಂದರೆ ಕೊಟ್ಟಿದ್ದೀರಿ ಅಂದರೆ, ಬೋಲಿ ಪಟಯೇ ಬಹುತಿ ಡಿಟ್ಯೋ ಕಯಿ. ನಾವು ನಿಮ್ಮ ಹತ್ತಿರ ಬಂದೆ ನೋಡಲಕ್ಕೆ, ನಿಮ್ಮ ದರ್ಶನಕ್ಕೋಸ್ಕರ ನಿಮ್ಮ ಹತ್ತಿರನೇ ಬರಬೇಕೇ ಹೊರತು, ನಾನು ಸೇವಕರನ್ನು ಪತ್ರ ಬರೆದು ಸೇವಕರನ್ನು ಕರೆದು ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದೀವಲ್ಲ, ಇಷ್ಟು ತೊಂದರೆ ಕೊಟ್ಟಿದ್ದೀವಿ, ಇದಕ್ಕೆ ಕ್ಷಮಿಸಿ. ನೋಡಿ, ನಾವು ನಿಮ್ಮ ಹತ್ತಿರ ಬಂದು ದರ್ಶನಕ್ಕೆ ಬರಬೇಕು, ನಿಮ್ಮನ್ನೇ ಇಲ್ಲಿ ಕರೆದಿದ್ದೀವಲ್ಲ, ಅಯ್ಯೋ ನಾವು ಎಷ್ಟು ಮಾಡಿದ್ವಿ. ತುಕಾರಾಮ್ ಅದೇ ಹೇಳ್ತಾನೆ. ತುಕಾರಾಮ ಅಲ್ಲಿಯವರ ಜನರು ಅವರು ಕೀರ್ತನ ಬರೆದಿದ್ದರು. ಅಲ್ಲಿರುವ ಜನರು ಬೇಜಾರು ಮಾಡಿಕೊಂಡ್ರು, ನೀವು ಕೀರ್ತನ ಬರೀಬಾರದು. ಏನು ಮಾಡಬೇಕಂದ್ರೆ, ನೀವು ಕೀರ್ತನವೆಲ್ಲ ಆ ನದಿಯಲ್ಲಿ ಹಾಕಿಬಿಡಬೇಕು. ಅಲ್ಲಿ ಚಂದ್ರಭಾಗನೋ ಏನೋ ನದಿ ಇರುತ್ತದೆ ಅವರದು, ತನ್ನ ಊರಿನ ಹತ್ತಿರ ಒಂದು ನದಿ. ಆ ನದಿಯಲ್ಲಿ ಬರೆದಿರುವ ಕೀರ್ತನಗಳೆಲ್ಲ ಆ ಇಷ್ಟು ಮೂಟೆ ಕಟ್ಟಿದ್ದಿರುತ್ತದೆ, ಬಟ್ಟೆಯಲ್ಲಿ ಕಟ್ಟಿದ್ದೆಲ್ಲ ನೀರಿನಲ್ಲಿ ಹಾಕಿಬಿಡ್ತಾರೆ. ನೀರಿನಲ್ಲಿ ಹಾಕಿಬಿಟ್ರೆ ಹಾಳಾಗಿಬಿಡ್ತದೆ ಅಲ್ಲವೇ? ಪೇಪರ್ ಮೇಲೆ ಬರೆದಿದ್ದಿರುತ್ತದೆ, ಆ ಇಂಕು ಎಲ್ಲ ಹೊಗೆ ಬಿಡ್ತದೆ. ಅಷ್ಟು ಕಷ್ಟಪಟ್ಟು ಸಾವಿರ ಕೀರ್ತನಗಳೆಲ್ಲ ಸರ್ವನಾಶನವಾಯಿತು. ಆದರೆ ಈಗ ಅವರು ಅಲ್ಲೇ ದಡದಲ್ಲಿ ಕೂತಿರ್ತಾನೆ. 12-13 ದಿವಸ ಊಟನೇ ಮಾಡಲ್ಲ, ಅಲ್ಲೇ ಕೂತಿರ್ತಾನೆ. ವಿಠಲ ಹೇಳ್ತಾನೆ, ರಾತ್ರಿ ಹಗಲು ನಿದ್ದೆ ಇಲ್ಲ, ಊಟ ಇಲ್ಲ, ಅಲ್ಲೇ ಕೂತಿರ್ತಾನೆ. 13ನೇ ದಿವಸ ತಾನು ನೀರಿನಲ್ಲಿ ಬಿಸಾಕಿದ್ದು ಎದ್ದು ಬರುತ್ತದೆ. ಅದು
ಎದ್ದು ದಡಕಿ ಬರುತ್ತದೆ. ಆವಾಗ ವಿಠ್ಠಲ ಬಂದು ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟಾಗ ಆವಾಗ ಬೇಡ್ಕೊಳ್ತಾನೆ, ಪ್ರಭು ನೀವು ಇಲ್ಲಿಗೆ ಬರುವಷ್ಟು ನಾನು ಇಷ್ಟು ಅಪರಾಧ ಮಾಡಿದೆ, ತೊಂದರೆ ಕೊಟ್ಟೆ ನಿಮಗೆ. ನೀವು ಸರ್ವವ್ಯಾಪಕರಾಗಿದ್ದೀರಿ, ನಿಮ್ಮನ್ನು ಇಲ್ಲಿಗೆ ಬಂದು ನಮಗೆ ನಿಮ್ಮ ಮುಖ ತೋರಿಸಬೇಕು ಎಂದು ಆಗ್ರಹ ಮಾಡುವುದರಿಂದ ನಿಮಗೆ ತೊಂದರೆ ಕೊಟ್ಟೆ. ನಾನಿಷ್ಟು ಆಗ್ರಹ ಮಾಡಿದೆ, ಇದಕ್ಕೆ ಕ್ಷಮಿಸಿ ಎಂದು ಹೇಳ್ತಾನೆ. ನೋಡಿ, ನನ್ನನ್ನು ಕ್ಷಮಿಸಿ, ನೀವು ಎಲ್ಲೋ ಸರ್ವವ್ಯಾಪಕನು ಎಲ್ಲೋ ವೈಕುಂಠದಲ್ಲಿರುವವನು ಇಲ್ಲಿ ಬರಬೇಕೆಂದು 13 ದಿವಸ ನಾನು ಉಪವಾಸ ಮಾಡಿ ನಿಮಗೆ ತೊಂದರೆ ಕೊಟ್ಟೆ. ನೋಡಿ ವಿಠ್ಠಲ ಏನು ಹೇಳಬೇಕು? ತುಕಾರಾಮ್ ಹೀಗೆ ಮಾತಾಡಿದ್ದರೆ ಏನು ಹೇಳಬೇಕು? ಅವರು ನೋಡಿ, ನಿಮಗೆ ತೊಂದರೆ ಕೊಟ್ಟೆ, ಅದರಿಂದ ಅದೇ ಹೇಳ್ತಾನೆ, ಅಪರಾಧ ಕ್ಷಮಿಬೆ. ಜನಕ ಹೇಳ್ತಾನೆ, ನನ್ನ ತಪ್ಪನ್ನು ಕ್ಷಮಿಸಿ. ಎಷ್ಟು ಧೈರ್ಯ ನೋಡಿ ನನಗೆ! ಒಂದು ದೊಡ್ಡವರು ಪೂಜ್ಯರು ಎಂದು ಮರ್ಯಾದನೆ ಇಲ್ಲ. ಎಷ್ಟು ಅಹಂಕಾರದಿಂದ ನಾನು ನಿಮ್ಮನ್ನು ಪತ್ರ ಬರೆದು ಇಲ್ಲಿಗೆ ಬನ್ನಿ ಎಂದು ಹೇಳಿಬಿಡುವುದು. ಏನಪ್ಪ ಇದು ಮರ್ಯಾದೆ ಏನಾ? ನಾನು ಹಾಗೆ ಮಾಡಿಬಿಟ್ಟೆ, ಇದಕ್ಕೆ ಕ್ಷಮಿಸಿ. ನೀವು ದೊಡ್ಡವರು ಪೂಜ್ಯರು. ಅಪರಾಧ ಕ್ಷಮಿಬೋ ಬೋಲಿ ಪಠಾಯೆ. ಸೇವಕನಿಗೆ ಪತ್ರ ಬರೆದು ಇಲ್ಲಿ ಬರಬೇಕು ಎಂದು ಕರೆಸಿ ಮಾಡಿದೆ. ನೋಡಿ, ನಾನಿದು ತಪ್ಪಾಯಿತು, ಕ್ಷಮಿಸಿ. ಬಹುದು ಹೋಡಿಟ್ಯೋಡೈ. ತುಂಬ ಯಾರು ಮಾಡದಂಥ ದೊಡ್ಡ ಸಾಹಸ ಮಾಡಿಬಿಟ್ಟೆ. ದೊಡ್ಡ ಅದೇನು ದೀಡ್ಯೋ ಅಂದರೆ ಧಾರ್ಷ್ಟ್ಯ. ಏನು ಹೇಳ್ತಾರೆ ಕನ್ನಡದಲ್ಲಿ? ಧಾರ್ಷ್ಟ್ಯ ಅಂದರೆ ದುಸ್ಸಾಹಸ ಮಾಡಿಬಿಟ್ಟೆ. ದುಸ್ಸಾಹಸ ಮಾಡಿಬಿಟ್ಟೆ ನಾನು. ಪುನಿ ಭಾನುಕುಲಭೂಷಣ. ಈ ಮಾತು ಕೇಳಿ ಪಾಪ ದಶರಥನು ಅತ್ಯಂತ ವಿನಯಶೀಲ. ಅಯ್ಯಯ್ಯೋ, ಕರೆದಿದ್ದಕ್ಕೆ ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಎಂದು ಜನಕ ಹೇಳಿದ್ದರೆ, ಅಯ್ಯಯ್ಯೋ ನೀವು ಕ್ಷಮಿಸಬೇಕು ಎಂದು ನಮ್ಮನ್ನು ಕೇಳಬೇಕಾ? ನೀವು ಮಾಡಿದ್ದು ತಪ್ಪಲ್ಲ, ನಮ್ಮ ಮೇಲೆ ಅನುಗ್ರಹ ಮಾಡಿದ್ದೀರಿ ಎಂದು ದಶರಥ ಎದ್ದು ಬರ್ತಾನೆ. ಕುಳಿತಿರುವ ದಶರಥ ಎದ್ದು ಜನಕನ ಹತ್ತಿರ ಬಂದು, ನೀವು ಹಾಗೆ ಹೇಳಬೇಡಿ, ನೀವು ಕರೆದು ನಮಗೆ ಅನುಗ್ರಹ ಮಾಡಿದ್ದೀರಿ. ಪ್ರಪಂಚದಲ್ಲಿ ಯಾರೂ ಮಾಡದಂಥ ದೊಡ್ಡ ಅನುಗ್ರಹ ನೀವು ಮಾಡಿದ್ದೀರಿ. ನಮ್ಮನ್ನು ಕರೆದು ಪುನಿ ಭಾನುಕುಲಭೂಷಣ ಸಕಲ ಸನ್ಮಾನ ಬಿದಿ. ಅವರು ಬಂದು ಜನಕನಿಗೆ ಎಲ್ಲ ಬಗೆಯಾದ ಸನ್ಮಾನವನ್ನು ಮಾಡಿ, ನಿಧಿ ಸಮದೀಕಿಯೇ, ಎಷ್ಟೋ ಸನ್ಮಾನ ಮಾಡಿ ಹೇಳ್ತಾನೆ, ಕಹಿ ಜಾತಿ ನಹಿ ಬಿನತಿ ಪರಸ್ಪರ. ಆದ್ದರಿಂದ ನೀವು ನಮ್ಮನ್ನು ಕರೆದು ಪ್ರಪಂಚದಲ್ಲಿ ಯಾರಿಗೂ ಮಾಡದಂತೆ ದೊಡ್ಡ ಸನ್ಮಾನ ಮಾಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಿನ ಸನ್ಮಾನ, ಹೆಚ್ಚಿನ ಪ್ರೀತಿ ಇದಕ್ಕಿಂತ ನಮ್ಮ ಜನ್ಮದಲ್ಲಿ ಯಾವುದೂ ಇಲ್ಲ. ಅಯ್ಯೋ, ನೀವು ಹಾಗೇಕೆ ತಪ್ಪ, ಇದು ಕ್ಷಮಿಸತಕ್ಕ ಅಪರಾಧ ಮಾಡಿದ್ದೀರಿ ಅಂದ್ಕೊಳ್ತೀರಾ? ಅಪರಾಧ ಅಲ್ಲ, ನಮ್ಮ ಮೇಲೆ ವಿಶೇಷ ಅನುಗ್ರಹ. ಇಡೀ ಜೀವನ ನಾವು ನೆನಪಿಸಿಕೊಳ್ಳತಕ್ಕಂಥ ಅನುಗ್ರಹ ನಾವು ಮಾಡಿದ್ದೀರಿ. ರಾಮಚಂದ್ರನಿಗೆ ಸೀತೆಯನ್ನು ಕೊಟ್ಟು ಸೀತಾರಾಮ ಕಲ್ಯಾಣ ನಾವು ಕಣ್ಣಾರ ನೋಡುವಷ್ಟು ಅವಕಾಶ ಕೊಟ್ಟಿದ್ದೀರಿ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ನಮ್ಮ ಈ ಜನ್ಮ ಅಲ್ಲ, ಹಿಂದಿನ ಜನ್ಮಗಳು, ಮುಂದಿನ ಜನ್ಮಗಳು, ಎಲ್ಲ ಜನ್ಮಗಳು ಧನ್ಯವಾಗುವಷ್ಟು, ಎಲ್ಲ ಜನ್ಮಗಳ ಪಾಪ ಹೋಗುವಷ್ಟು ಉಪಕಾರ ಮಾಡಿದ್ದೀರಿ ನಾವು. ಯಾವ ಪುಣ್ಯದಿಂದ, ಏನು ಕರ್ಮ ಮಾಡಿದ್ದರೆ ಇಷ್ಟು ಪುಣ್ಯ ಬರುತ್ತದೆ? ಏನು ಕರ್ಮ ಮಾಡಿದ್ದರೆ ಇಷ್ಟು ಆನಂದ ಉಂಟಾಗುತ್ತದೆ? ಯಾವ ಪುಣ್ಯದಿಂದ, ಯಾವ ವಸ್ತುವಿನಿಂದ ಸ್ವರ್ಗದಲ್ಲಿಯೂ ಇಷ್ಟು ಆನಂದ ಇರುವುದಿಲ್ಲ. ಅಂತಹ ಆನಂದ ನೀವಿಲ್ಲಿ ಕೊಟ್ಟಿದ್ದೀರಿ. ಸೀತಾರಾಮ ಕಲ್ಯಾಣವನ್ನು ನಮ್ಮ ಕಣ್ಣಾರ ನೋಡುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅದು ಆನಂದ ನಮಗೆ. ಅದರಿಂದ ಕ್ಷಮಿಸು ಎಂದು ನೀವು ಹೇಳಬೇಕಾ? ಅಯ್ಯೋ ರಾಮ, ಕ್ಷಮಿಸು ಅಲ್ಲ, ನಾವೇ ನಿಮ್ಮನ್ನು ಕೃತಜ್ಞತೆ ಹೇಳಿಕೊಳ್ಳಬೇಕು. ಅಂಥದ್ದು ನೀವು ಕ್ಷಮಿಸು ಎಂದು ಹೇಳುವುದಾ? ಹೀಗೆ ಪುನಿ ಭಾನುಕುಲ ಭೂಷಣ ಸಕಲ ಸನ್ಮಾನಿ ನಿಧಿ ಸಮದೀಕಿಯೇ. ಇವರು ಬಂದು ಎಷ್ಟೋ ಸನ್ಮಾನ ಮಾಡಿ ದಶರಥ ಹೀಗೆ ಹೇಳ್ತಾನೆ. ಹೇಳಿ, ಕಹಿ ಜಾತಿ ನಹಿ ಬಿನತಿ ಪರಸ್ಪರ ವಿನಯ, ಪರಸ್ಪರ ಪ್ರೇಮ, ಪರಸ್ಪರ ನಿಸ್ವಾರ್ಥತ. ಜನಕನಿಗೆ ನಿರಭಿಮಾನತ, ನಿರಹಂಕಾರತ, ಅಹಂಕಾರವಿಲ್ಲ, ವಿನಯ ಇದೆ. ಜನಕನಿಗೆ ಹೆಚ್ಚು ಹೇಳಲ್ಲ ಅಂದರೆ ಅಬ್ಬಬಲ ದಶರಥನೂ ಹೆಚ್ಚು ಅನಿಸುತ್ತದೆ. ಅಯ್ಯೋ ಅಲ್ಲಲ್ಲ, ಜನಕನೇ ಹೆಚ್ಚು ಅನಿಸುತ್ತದೆ. ಅಯ್ಯೋ ಅಲ್ಲಲ್ಲ, ಇಬ್ಬರಲ್ಲಿ ಯಾರು ಹೆಚ್ಚು, ಯಾರಿಗೆ ವಿನಯ ಹೆಚ್ಚು, ಯಾರಿಗೆ ಅಹಂಕಾರವಿಲ್ಲ ಅಂದರೆ ಇಬ್ಬರಲ್ಲಿ ಒಬ್ಬರು ಹೆಚ್ಚೇ ಆಗಿಬಿಟ್ಟರು. ಯಾರನ್ನೂ ಹೇಳೋಕ್ಕಾಗಲ್ಲ, ಅಷ್ಟು ವಿನಯದಿಂದ. ನೋಡಿ, ಕಹಿ ಜಾತಿ ನಹಿ ಬಿನತಿ ಪರಸ್ಪರ ಪ್ರೇಮ ಪರಿಪೂರ್ಣಹಿಯೇ. ಇಬ್ಬರಲ್ಲಿ ಪ್ರೇಮ ಎಷ್ಟು ತುಂಬಿದೆ ಅಂದರೆ ಯಾರು ಹೇಳೋಕ್ಕಾಗ್ತಾಯಿಲ್ಲ. ಯಾರು ಹೆಚ್ಚು ವಿನಯ ಹೇಳೋಕ್ಕಾಗ್ತಾಯಿಲ್ಲ. ಜನಕನ್ನು ನೆನಪಿಸ್ಕೊಂಡರೂ ಅದೇ ಅನಿಸುತ್ತಾ ಇದೆ. ಇವರಲ್ಲಿ ಅವರ ಪ್ರೀತಿಯಲ್ಲಿ, ಪ್ರೇಮದಲ್ಲಿ, ವಿನಯದಲ್ಲಿ, ಆದರದಲ್ಲಿ ಎಲ್ಲಿಯೂ ಕಮ್ಮಿ ಅನಿಸುತ್ತಾ ಇಲ್ಲ. ಅಯ್ಯೋ ಹೀಗೆ ಮಾಡಬೇಕಿತ್ತು, ಏನಾದರೂ ಕಮ್ಮಿ ಕಂಡು ಬರ್ತಾ ಇದೆ, ಏನಾದರೂ ಕೊರತೆ ಕಂಡು ಬರ್ತಾ ಇದೆ. ಅಯ್ಯೋ ದಶರಥ ಹೀಗೆ ಮಾಡಬೇಕಿತ್ತು, ಅಯ್ಯೋ ಹೀಗೆ ತಪ್ಪು ಮಾಡಿದ, ಹೀಗೆ ಆದರಿಸಬೇಕಿತ್ತು, ಹೀಗೆ ಪ್ರೀತಿ ತೋರಿಸಬೇಕಿತ್ತು. ಎಲ್ಲಿ ಕೊರತೆ ಕಂಡು ಬರ್ತಾ ಇಲ್ಲ.
ಆದ್ದರಿಂದ ಅವರಿಗಿಂತ ಇವರಿಗಿಂತ ಅವರ ಯಾರು ಹೆಚ್ಚು ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಪರಸ್ಪರ ಪ್ರೀತಿ ಇದೆ. ಕಹಿ ಜಾತಿ ನಹಿ ಭಿನ್ನತಿ ಪರಸ್ಪರ ಪ್ರೇಮ ಪರಿಪೂರ ನಹಿಯೇ. ಇಬ್ಬರ ಪರಸ್ಪರ ಪ್ರೇಮ ಪರಿಪೂರ್ಣವಾಗಿದ್ದಂತೆ. ಪರಿಪೂರ್ಣ ಅಂದರೆ ಎಲ್ಲಿ ಕೊರತೆ ಅನಿಸುತ್ತಾ ಇಲ್ಲ. ಅವರನ್ನು ಸ್ಮರಿಸಿಕೊಂಡರೆ, ಅವರ ಪರಸ್ಪರ ಮಾತಾಡುವ ಬಗೆ ನೋಡಿದ್ದರೆ, ಅವರು ಪರಸ್ಪರ ಮುಖ ನೋಡಿಕೊಳ್ಳುವುದು, ಪರಸ್ಪರ ಮಾತಾಡುವುದು ನೋಡುವವರಿಗೆ ಅಲ್ಲಿರುವವರು. ಈಗ ಬೇರೆ ಯಾವ ಪೂಜೆ ಬೇಕಾಗಿಲ್ಲ, ಯಾವ ಲೋಕ ಬೇಕಾಗಿಲ್ಲ, ಅವರು ಬ್ರಹ್ಮಲೋಕದಲ್ಲಿ ವೈಕುಂಠದಲ್ಲಿದ್ದಂತೆ ನೋಡ್ತಾ ಇದ್ದಾರೆ. ನಾವು ಈ ಸೀನ್ ನೋಡಿ, ಈ ಸನ್ನಿವೇಶ ನೋಡೇ ನಾವು ಪರಮಾನಂದವಾಗಿದ್ದೇವೆ, ಬ್ರಹ್ಮಾನಂದದಲ್ಲಿ ಮುಳುಗಿದ್ದೇವೆ. ಅವರು ನೋಡ್ತಾ ನೋಡ್ತಾ ಅಲ್ಲೇ ಇದ್ದಾರೆ. ನಮಗೆ ಇನ್ನು ಏನು ಬೇಕು ಅನಿಸುತ್ತಾ ಇಲ್ಲ, ಇನ್ನೊಂದು ನೋಡಬೇಕು ಅನಿಸುತ್ತಾ ಇಲ್ಲ. ಅಲ್ಲಿರುವ ಜನರಿಗೆ ಇನ್ನೂ ಏನೋ ಬೇಕು, ಇನ್ನೊಂದು ನೋಡಬೇಕು ಎಂದು ಯಾವುದೂ ಅನಿಸುತ್ತಾ ಇಲ್ಲ, ಹಾಗಿದ್ದಾರೆ. ಇವರ ಪ್ರೀತಿಯನ್ನು ಏನು ಹೇಳಬೇಕು? ಹಾಗೆ ನೋಡ್ತಾ 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 ಎಷ್ಟೊತ್ತಾಯಿತೋ ಅವರು ಮರ್ತೇ ಹೋದರು ತಮ್ಮನ್ನು ತಾವು. ಎಷ್ಟೊತ್ತಾಯಿತೋ ಗೊತ್ತಾಗ್ತಾ ಇಲ್ಲ. ಕಹಿ ಜಾತಿ ನಹಿ ಭಿನ್ನತಿ ಪರಸ್ಪರ ಪ್ರೇಮ ಪರಿಪೂರ ನಹಿಯೇ. ಬೃಂದಾರಕ ಗನಸುಮನ ಬರಸಹಿ. ಬೃಂದಾರಕ ಈಗ ದೇವರಿಗೆ ಪರಮಾನಂದವಾಯಿತು. ಸ್ವರ್ಗದಲ್ಲಿರುವ ದೇವರಿಗೆ ಸ್ವರ್ಗದ ಸುಖ ಹೆಚ್ಚಿನವ ಈ ಲೋಕದ? ಅವರು ಹೇಳ್ತಾರೆ, ಸ್ವರ್ಗಕ್ಕಿಂತ ಹೆಚ್ಚಿನದು ಇಲ್ಲೇ ವೈಕುಂಠ ಇದೆ. ಈ ಮಿಥಿಲಾ ನಗರದಲ್ಲೇ ವೈಕುಂಠವಿದೆ. ಅದರಿಂದ ಸ್ವರ್ಗ ಬಿಟ್ಟು ಇಲ್ಲಿ ಬಂದು ಆಕಾಶ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇದೇನಪ್ಪ, ನಾವೆಲ್ಲರೂ ಇಲ್ಲಿ ಪುಣ್ಯ ಮಾಡಿ ನಿಮ್ಮ ಸ್ವರ್ಗಕ್ಕೆ ಬರಬೇಕು ಅಂದರೆ ನೀವು ಸ್ವರ್ಗ ಬಿಟ್ಟು ಇಲ್ಲಿ ಬಂದಿದ್ದೀರಿ. ಏಕೆ? ಸ್ವರ್ಗಕ್ಕಿಂತ ಹೆಚ್ಚಿನ ಆನಂದ ಇಲ್ಲೇ ಇದೆ ನೋಡಿ. ಸಾಕ್ಷಾತ್ ಸೀತಾರಾಮ ಕಲ್ಯಾಣ. ಆ ಭಕ್ತಿ ನೋಡಿ, ಆ ಪರಸ್ಪರ ಪ್ರೀತಿ ನೋಡಿ, ಒಬ್ಬ ಇಂಥದ್ದು ಎಲ್ಲಿ ಇಲ್ಲ. ನಾನು ನನ್ನದು ಅಭಿಮಾನ ಬಿಟ್ಕೊಂಡು, ನಾನು ನನ್ನದು ಎಂದು ಅಭಿಮಾನ ಬಿಡಿಸ್ಕೊಂಡು ತಮ್ಮನ್ನೇ ಮರೆತು ಹೋಗಿ ಎಲ್ಲರೂ ಪರಮಾತ್ಮ ಸ್ವರೂಪರೇ ಆಗಿಬಿಟ್ಟರು. ಜನಕ ಆ ಪ್ರೀತಿಯಿಂದ ಪರಮಾತ್ಮ ಸ್ವರೂಪ ಆಗಿಬಿಟ್ಟ. ಲಕ್ಷ್ಮಣ ಹಾಗೆ ಆಗಿಬಿಟ್ಟ. ಭರತ ಹಾಗೆ ಇದ್ದ. ದಶರಥ ಇದ್ದ. ವಸಿಷ್ಠ ಇದ್ದ. ಯಾರು ನೋಡಿದ್ದರೂ ರಾಮಚಂದ್ರನ ಮೇಲೆ ಪ್ರೀತಿ ಎಷ್ಟು ಅಂದರೆ ಎಲ್ಲರೂ ಪರಮಾತ್ಮನಲ್ಲಿ ಮುಳುಗಿ ಎಲ್ಲರೂ ಪರಮಾತ್ಮ ಸ್ವರೂಪರೇ ಆಗಿಬಿಟ್ಟರು. ಒಂದು ಗಾಜಿನ ಲೋಟದಲ್ಲಿ ಹಾಲು ಹಾಕಿದ್ದರೆ ಹಾಲಿನ ಬಣ್ಣ ಕಂಡು ಬರುತ್ತದೆ, ಕಾಫಿ ಹಾಕಿದ್ದರೆ ಕೆಂಪು ಕಾಫಿ ಬಣ್ಣ ಕಂಡು ಬರುತ್ತದೆ. ಹಾಗೆ ಇವರೆಲ್ಲರೂ ಗಾಜಿನ ಗ್ಲಾಸ್ಗಳಾಗಿಬಿಟ್ಟರು. ಯಾರನ್ನು ಸ್ಮರಿಸ್ಕೊಳ್ತಾರೋ ತಮ್ಮ ಹೃದಯದಲ್ಲಿ ಎಲ್ಲ ಕಾಫಿ ಇದ್ದುಬಿಟ್ಟಿದೆ, ರಾಮನೇ ಇದ್ದುಬಿಟ್ಟ. ತಮ್ಮ ಹೃದಯದಲ್ಲಿ ರಾಮ ಕೇವಲ ಗ್ಲಾಸಿನ ಏನದು ಕಾಚಿನ ಲೋಟ ಆಗಿಬಿಟ್ಟರು. ಹೊರಗಿನಿಂದ ನೋಡಿದರೆ ಕಾಫೆ ಕಂಡು ಬರ್ತಾ ಇದೆ, ಗಾಜು ಇಲ್ಲ. ಹಾಗೆ ಅವರು ವಸಿಷ್ಠ, ದಶರಥ, ಜನಕ ಎಲ್ಲರೂ ರಾಮ ಸೀತಾರಾಮ ಸ್ಮರಣದಲ್ಲಿ ಮುಳುಗಿ ತಾವು ಸೀತಾರಾಮ ಸ್ವರೂಪರೇ ಆಗಿಬಿಟ್ಟರು. ಇವರನ್ನು ನೋಡಿದ್ದರೂ ಸೀತಾರಾಮನೇ ಕಂಡು ಬರ್ತಾ ಇದ್ದಾರೆ ಎಲ್ಲರಿಗೆ. ಆ ಸೀತಾರಾಮರ ಮೇಲೆ ಇರುವ ಆ ಪ್ರೇಮ, ಆ ನಿರಹಂಕಾರತ, ಆ ಭಕ್ತಿ, ಆ ವಿನಯ, ಆ ಪ್ರೀತಿ ಅದೇ ಕಂಡು ಬರ್ತಾ ಇದೆ ಎಲ್ಲರಿಗೆ. ಅದು ಇದು ತುಳಸಿದಾಸ ಹೇಳುವುದು ನೋಡಿ. ಬೃಂದಾರಕಾಗನ ಸುಮನ ಬರಸಹಿ. ದೇವತರು ಸ್ವರ್ಗವನ್ನು ಮರೆತು ಹೋದರು. ನಾವು ದೇವರು, ನಾವು ಸ್ವರ್ಗವಾಸಿಗಳು ಎಂಬುದು ಮರೆತು ಹೋದರು. ನಾವು ದೇವರಲ್ಲವೇ? ದೇವಾಗಿವ ಯಾರೋ ನಮಗೆ ಗೊತ್ತು, ಯಾರು ಗೊತ್ತು, ನಾವು ಮರೆತೇ ಹೋಗಿದ್ದೀವಿ. ಇಲ್ಲಿ ಬಂದು ಸೀತಾರಾಮ ನೋಡ್ತಾ ಇದ್ದರೆ ಹೂಗಳು ತಗೊಂಡು ಹೂ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಇದು ನೋಡಿ ಪರಮಾನಂದವಾಗ್ತಾ ಇದ್ದಾರೆ. ತಾವು ದೇವರು, ನಾವು ದೇವಲೋಕರಿಂದ ಬಂದಿದ್ದೇವೆ ಎಂಬುದನ್ನೇ ಮರೆತು ಹೋದರು. ಅವರಿಗೆಲ್ಲ ರಾಮ ಕಣ್ಣು ಮುಚ್ಚಿದರು, ಕಣ್ಣು ತೆಗೆದರು, ರಾಮಚಂದ್ರನೇ ಕಂಡು ಬರ್ತಾ ಇದ್ದ. ವೃಂದಾರಕ ಗನ ಸುಮನ ಬರಿಸಹಿ ರಾವು ಜನವಾಸಹಿ ಚಲೆ. ಇಷ್ಟು ಮಾಡ್ತಾ ಇವರೆಲ್ಲರೂ ಆ ಜನವಾಸಕ್ಕೆ ಅಲ್ಲಿಂದ ಹೊರಟಿದ್ದಾರೆ, ಈಗ ತಲುಪಿದ್ದಾರೆ. ಜನವಾಸ ಅಂದರೆ ಇವರು ದಶರಥರು ವಾಸ ಮಾಡುವ ಜಾಗಕ್ಕೆ ಇಲ್ಲಿಂದ ಆಗ ಹೊರಟಿದ್ದಾರೆ, ಈಗ ತಲುಪಿದ್ದು. ದುಂದುಬಿ ಜಯ ಧ್ವನಿ. ಈಗ ದಾರಿಯಲ್ಲಿ ಏನು ದುಂದುಬಿ ದೇವರು ಬಾರಿಸ್ತಾ ಇದ್ದಾರೆ. ಜಯ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ವೇದಧ್ವನಿ, ವೇದಮಂತ್ರಗಳು, ಪಂಡಿತರು ಬ್ರಾಹ್ಮಣರು ವೇದಮಂತ್ರಗಳು ಹೇಳ್ತಾ ಇದ್ದಾರೆ. ನಭ ನಗರ ಕುತೂಹಲ ಬಲೆ. ಆಕಾಶದಲ್ಲಿ, ಭೂಮಿ ಮೇಲದ ನಗರದಲ್ಲಿ, ಮಿಥಿಲಾ ನಗರ ಆಕಾಶ ಎರಡು ಒಂದೇ ಆಗಿಬಿಟ್ಟಿತಂತೆ. ಆಕಾಶವೆಲ್ಲೋ ಭೂಲೋಕವೆಲ್ಲೋ ವ್ಯತ್ಯಾಸ ಇಲ್ಲ. ಆಕಾಶ ಭೂಲೋಕ ಎರಡು ಒಂದೇ ಆಗಿಬಿಟ್ಟಿತು. ದೇವರು ಆಕಾಶದಿಂದ ಭೂಲೋಕ, ಭೂಲೋಕದಿಂದ ಆಕಾಶ, ಮೇಲೆ ಕೆಳಗೆ ಎಲ್ಲ ಒಂದೇ ಆಗಿಬಿಟ್ಟಿತು. ಎಲ್ಲವೂ ಒಂದೇ ರಾಮಮಯವಾಗಿಬಿಟ್ಟಿದೆ. ತಬ ಸಖಿ ಮಂಗಲ ಗಾನ ಕರತ. ಅಲ್ಲಿರುವ ಸಖಿಗಳೆಲ್ಲ ಮಂಗಲ ಗಾನ ಮಾಡ್ತಾ ಇದ್ದಾರೆ. ಆ ಸಖಿಗಳು ಮಂಗಲ ಅಂದರೆ ಎಲ್ಲರಿಗೂ ಶುಭವಾಗಲಿ ಎಂದು ವಿವಾಹದಲ್ಲಿ
ಗಾನನೇ ಹೇಳ್ತಾರ, ಮಂಗಲ ಗೀತನೇ ಹೇಳ್ತಾರ. ಮಂಗಳ ಗೀತೆಗಳು ಹಾಡ್ತಾರಲ್ಲ, ಅವರು ಹಾಡ್ತಾ ಇದ್ದಾರೆ. ಮುನೀಸ ಆಯಸ್ಸು ಪಾಯಿಕೈ, ಮುನೀಶ್ವರರು ಆಶೀರ್ವಾದ ಮಾಡ್ತಾನೇ ಇದ್ದಾರೆ. ಇವರು ಹಾಡು ಹಾಡ್ತಾನೇ ಇದ್ದಾರೆ, ದುಂದುಬಿ ಬಜಾಯಿಸ್ತಾ ಇದ್ದಾರೆ, ಬಾರಿಸ್ತಾ ಇದ್ದಾರೆ. ಹೂಗಳು ಪುಷ್ಪವೃಷ್ಟಿ ನಡೆಯುತ್ತಾ ಇದೆ. ದೂಲಹ ದುಲಹಿನಹಿ ಸಹಿತ ಸುಂದರಿ, ವಧೂವರರು ಅತ್ಯಂತ ಸುಂದರ ದಿವ್ಯ ಸುಂದರವಾಗಿದ್ದರು. ಇಬ್ಬರ ಸಮೇತ ಚಲಿ ಕೋಹಬರಲ್ಯಾಯಿಕೆ. ಎಲ್ಲಿಗೆ ಹೋದರಂದರೆ ಕುಲದೇವತಾ, ತಮ್ಮ ಕುಟುಂಬ ದೇವತೆ ಇರುತ್ತದೆ ನೋಡಿ, ಆ ಕುಟುಂಬ ದೇವತಾ ದರ್ಶನ. ವಿವಾಹವಾದ ನಂತರ ತನ್ನ ಕುಲದೇವತಾ ದರ್ಶನಕ್ಕೆ ಹೋಗ್ತಾರೆ. ಕುಲದೇವತೆ ಯಾರು? ಶಿವನೇ, ಶಿವಪಾರ್ವತಿ. ಅವರ ಶಿವಪಾರ್ವತಿ ದರ್ಶನಕ್ಕೆ ರಾಮ, ಸೀತಾ ಇವರೆಲ್ಲರೂ ಆ ಬಾರಿಸ್ತಾ ಕುಲದೇವತಾ ದರ್ಶನಕ್ಕೆ ಹೋದರು. ವಿವಾಹ ಆದ ನಂತರ ಕುಲದೇವತಾ ದರ್ಶನ ಮಾಡಿಸ್ತಾರಲ್ಲ, ಹಾಗೆ ವಧೂವರರಿಗೆ. ಅದರಿಂದ ಸುಂದರಿ ಚಲಿ ಕೋಹಬರಲಿ ಆಯಿಕೆ ಕುಲದೇವತಾ ಸ್ಥಾನಕ್ಕೆ ಹೋದರು. ಪುನಿ ಪುನಿ ರಾಮ ಹಿ ಚಿತವಸಿಯ, ಸೀತಾ ಈಗ ರಾಮಚಂದ್ರನನ್ನು ನೋಡುತ್ತಾ ತನ್ನನ್ನೇ ಮರೆತು ಹೋದರು. ತಾನು ಸೀತಾ ಎಂಬುದೇ ಮರೆತು ಹೋದರಂತೆ. ಸೀತಾ ತಾನು ಯಾರು ರಾಮನನ್ನೇ ನೋಡುತ್ತಾ ತಾನು ರಾಮನೇ ಆಗಿಬಿಟ್ಟಳಂತೆ ಸೀತಾ. ರಾಮನನ್ನೇ ನೋಡ್ತಾ ತಾನು ಸೀತಾ ಎಂದು ಮರೆತು ಹೋಗಿ ತನ್ನ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ರಾಮನೇ ಆಗಿಬಿಟ್ಟಳಂತೆ ಸೀತೆಗೆ. ಏಕೆಂದರೆ ನಾನು ಎನ್ನುವುದೇ ಇಲ್ಲ, ಅದೆಲ್ಲ ರಾಮನೇ. ಕಣ್ಣು ತೆಗೆದ್ರೆ ಕಣ್ಣು ಮುಗಿದ್ರೆ ತಾನೇ ರಾಮ ಆಗಿಬಿಟ್ಟಳಂತೆ. ಹಾಗೆ ನೋಡಿ, ಪುನಿ ಪುನಿ ರಾಮ ಹಿ ಚಿತವಸಿಯ ಸಕುಚತಿ ಮನು ಸಕುಚಯನ, ಅಂದರೆ ಆ ಎಷ್ಟು ಪರಮಾನಂದದಲ್ಲಿ ಮುಳುಗಿದ್ದರಂದರೆ ತಾನೇ ರಾಮ ಆಗಿಬಿಟ್ಟಳು. ಹರತ ಮನೋಹರ ಮೀನ ಚವಿ ಪ್ರೇಮ ಪಿಯಾಸೆ ನಯನ್. ಅದರಿಂದ ಆ ದರ್ಶನದಲ್ಲಿರುವಂಥ ಆ ಪರಮ ಪ್ರೇಮದಿಂದ, ಪರಿಪೂರ್ಣ ಪ್ರೇಮದಿಂದ ಹೇಗೆ ಮುಳುಗಿ ಹೋದರೆಂದರೆ ತಮ್ಮನ್ನು ತಾವೇ ಮರೆತು ಹೋದರು. ಹೀಗೆ ಇದಾದ ನಂತರ 1 ತಿಂಗಳಲ್ಲಿ ಪೂರ್ತಿ ತುಳಸಿ ರಾಮಾಯಣ ಓದಿದ್ದರೆ ಇವತ್ತು 11ನೇ ದಿವಸ. ಈಗ ಮುಗಿಯಿತು. 11 ದಿವಸ ಅಂದರೆ 11th ಡೇ. ಇನ್ನೂ ಎಷ್ಟಿದೆ? 11th ಅಂದರೆ 20 ಅಂದರೆ 19. ಇನ್ನು 19 ದಿವಸಗಳ ಪಾರಾಯಣ ಇದೆ. 11 ದಿವಸ ಪಾರಾಯಣವೇ ಇದರಿಂದ ಮುಗಿಯಿತು. ಮತ್ತೆ ಈಗ ರಾಮಚಂದ್ರನ ಸೌಂದರ್ಯ, ರಾಮ ಹೇಗಿದ್ದಾನೆ ತುಳಸಿದಾಸು ಮತ್ತೆ ವರ್ಣನೆ ಮಾಡ್ತಾನೆ. ಅವರು ಮರೆಯುವುದೇ ಅಲ್ಲ, ಅದು ಅವರ ಭಾವನ ಅಷ್ಟೇ. ಶ್ಯಾಮ ಶರೀರು, ರಾಮಚಂದ್ರ ಹೇಗಿದ್ದಾನೆ? ನೀಲಮೇಘ ಶ್ಯಾಮ, ಅತ್ಯಂತ ನೀಲವರ್ಣ ಆಗಿದ್ದಾನೆ ರಾಮ. ಸುಭಾಯ ಸುಹಾವನ, ಸ್ವಭಾವದಿಂದಲೇ ಅತ್ಯಂತ ಸೌಂದರ್ಯವಾಗಿದ್ದಾನೆ. ಅವರಿಗೆ ಯಾವ ಅಲಂಕಾರ ಬೇಕಾಗಿಲ್ಲ. ಅವರು ಇರುವುದೇ ನಿತ್ಯ ದಿವ್ಯ ಸೌಂದರ್ಯ ರೂಪ. ನೀಲಮೇಘ ಶ್ಯಾಮ ಹೇಗಿರುತ್ತದೋ ನೀಲಾಕಾಶ ಹಾಗೆ ಇದ್ದಾನೆ. ಶೋಭಾ ಕೋಟಿ ಮನೋಜಲಜಾವನ, ಒಂದು ಕಾಮದೇವನಲ್ಲ, ಕಾಮದೇವನಂಥವರು ಕೋಟಿ ಜನರು ಬಂದರೂ ಅವರಿಗೆ ನಾಚಿಕೆ ಆಗಬೇಕು, ಅಷ್ಟು ಸುಂದರವಾಗಿದ್ದಾನೆ ರಾಮಚಂದ್ರ. ದಿವ್ಯ ಸುಂದರ. ಜಾವಕ ಜುತಪದ ಕಮಲ ಸುಹಾಯೆ, ಜಾವಕ ಜುತಪದ ಕಮಲ ಸುಹಾಯೆ, ಮುನಿಮನ ಮಧುಪರಹತ ಜಿನ ಛಾಯೆ. ಅವರು ಪದಗಳು ಎಷ್ಟು, ಪದಕ್ಕೆ ಅಲಂಕಾರ ಇದೆಯಲ್ಲ, ಅಲಂಕಾರ ಅದೆಲ್ಲ ಮಾಡಿಬಿಟ್ಟರೆ ಪಾದಗಳು ಎಷ್ಟು ಸುಂದರವಾಗಿವೆ ಅಂದರೆ ಕಮಲ ಸುಹಾಯ್, ಕಮಲ ಹಾಗೆ ಇದ್ದಂತೆ ಅವರ ಪಾದ. ಮುನಿಮನ ಮಧುಪರಹತ ಜಿನ ಛಾಯೆ. ಏಕೆ? ಈ ಪದಗಳಲ್ಲಿ ಮುನಿಗಳೆಲ್ಲ ಈ ಪಾದದಲ್ಲೇ ಮುಳುಗಿ ಹೋದರಂತೆ. ಈ ಪಾದವನ್ನು ಸ್ಮರಿಸುತ್ತಾ ಅನಂತ ಮುನಿಗಳು, ಭಕ್ತರು, ಜ್ಞಾನಿಗಳು ಎಲ್ಲರೂ ಈ ಪಾದದಲ್ಲೇ ಮುಳುಗಿ ಹೋದರು. ಏಕೆಂದರೆ ಅವರ ವಿನಯ, ಅವರ ಭಕ್ತಿಯಿಂದ ಆ ಪಾದದಲ್ಲಿ ಎಲ್ಲರೂ ಸೇರಿಕೊಂಡು ಬಿಟ್ಟರಂತೆ. ಮುನಿಮನ ಮಧುಪ ರಹತ ಜಿನ ಛಾಯೆ, ಪೀತ ಪುನೀತ ಮನೋಹರ ಧೋತಿ. ಅವರು ವಸ್ತ್ರ ಏನದು? ಪೀತ ಅಂದರೆ ಅರಿಶಿಣ ಬಣ್ಣ, ಏನು ಹೇಳ್ತಾರೆ? ಹಲ್ದಿ ಬಣ್ಣ. ಹಲ್ದಿ ಬಣ್ಣದ ವಸ್ತ್ರ ಉಟ್ಕೊಂಡ. ಪೀತ ಪುನೀತ ಮನೋಹರ ಧೋತಿ. ನೀವು ಧೋತಿಗೆ ಏನು ಹೇಳ್ತಾರೆ? ಪಂಚೆ. ಪಂಚೆ ಅದು ಪೀತ ಅಂದರೆ ಹಲ್ದಿ ಬಣ್ಣದ ಬಣ್ಣ. ಹಲ್ದಿ ಅಂದರೆ ಸ್ವಲ್ಪ ಕೆಂಪು ಬಣ್ಣ ಇರುತ್ತದೆ ನೋಡಿ, ಸ್ವಲ್ಪ ಕೆಂಪು ಸೇರಿಸಿಕೊಂಡಿರುವ ಹಲ್ದಿ ಅಂದರೆ ಚಿನ್ನದ ಬಣ್ಣ ಇರುತ್ತದೆ ನೋಡಿ, ಆ ಟೈಪನ್ನು. ಸೊ ಪೀತ ಪುನೀತ ಮನೋಹರ ಧೋತಿ, ಸುಂದರವಾದ ಪಂಚೆ ಉಟ್ಕೊಂಡ. ಹರಿತ ಬಾಲರವಿ ದಾಮನಿ ಜ್ಯೋತಿ. ಬಾಲರವಿ ಹಾಗೆ ಮುಖ ಕಣ್ಣುಗಳು ಹೇಗಿವೆ ಅಂದರೆ ಸೂರ್ಯನ ಹಾಗೆ ಬೆಳಕು ಇದೆ. ಕಲಕಿಂಕನಿ ಕಟಿಸೂತ್ರ ಮನೋಹರ. ಕಟಿಸೂತ್ರ ಅಂದರೆ ಈ ಸೊಂಟೆಗೆ ಕಟ್ಟಿಕೊಂಡಿರುವ ಇದು ಹೇಗಿದೆ ಅಂದರೆ ಕಿಂಕಣಿ, ಒಂದು ಗಜ್ಜೆ ಹಾಗಿದ್ದಂತೆ. ಬಾಹು ಬಿಸಾಲ ವಿಭೂಷಣ ಸುಂದರ, ವಿಶಾಲವಾದ ಭುಜಗಳಿವೆ.
ಪೀತ ಜನೇವು ಮಹಾಚ ಬಿದೇಯಿ ಯಜ್ಞೋಪವೀತ ಈ ಜನಿವಾರ ಅದು ಪೀತ ಬಣ್ಣ, ಅಂದರೆ ಹಳದಿ ಬಣ್ಣ. ಪೀತ ಜನೇವು ಮಹಾಚ ಬಿದೇಯಿ ಕರ ಮುದ್ರಿಕಾ ಚೋರಿ ಚಿತ್ತಲೇಯಿ. ಕರ ಮುದ್ರಿಕಾ, ಕೈಗೆ ಒಂದು ಮುದ್ರಿಕಾ ಇದ್ದಂತೆ. ಮುದ್ರಿಕಾ ಅಂದರೆ ಗೊತ್ತಾ? ಉಂಗರ. ಉಂಗರಕ್ಕೆ ಮುದ್ರಿಕಾ ಹೇಳ್ತಾರೆ, ಕೇಳಿದ್ದೀರಾ? ಸಂಸ್ಕೃತದಲ್ಲಿ ಅಂಗುಲೀಯಕ ಎಂದು ಒಂದು ಹೇಳ್ತಾರೆ. ಅಂಗುಲೀಯಕಂ ಎಂದು ಸಂಸ್ಕೃತದಲ್ಲಿ ಒಂದು ಮಾತು. ಮುದ್ರಿಕಾ ಎಂದು ಇನ್ನೊಂದು ಹೆಸರಿದೆ. ಉತ್ತರದಲ್ಲಿ ಹೆಚ್ಚು ಬಳಸ್ತಾರೆ. ರಿಂಗ್ ರೋಡ್ ಇದ್ದರೆ ಏನು ಹೇಳ್ತಾರೆ ಗೊತ್ತಾ? ರಿಂಗ್ ರೋಡ್ ಇದೆಯಾ? ಬೆಂಗಳೂರಿನಲ್ಲಿದೆಯಾ? ರಿಂಗ್ ರೋಡ್ ಇದೆ ನೋಡಿ. ಆ ರಿಂಗ್ ರೋಡು ದೊಡ್ಡ ದೊಡ್ಡ ನಗರಗಳಿಗೆ, ದಿಲ್ಲಿಗೆ 2-3 ರಿಂಗ್ ರೋಡ್ಗಳಿವೆ. ಆ ರಿಂಗ್ ರೋಡ್ಗೆ ದಿಲ್ಲಿಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಮುದ್ರಿಕಾ ಹೇಳ್ತಾರೆ. ಮುದ್ರಿಕಾ ಏನಪ್ಪ ನಾನು ಆಶ್ಚರ್ಯ ಪಟ್ಕೊಂಡೆ. ಮುದ್ರಿಕಾ ಅಂದರೆ ರಿಂಗ್ ರೋಡ್ಗೂ ಮುದ್ರಿಕಾ ಹೇಳ್ತಾರೆ ದಿಲ್ಲಿಯಲ್ಲಿ. ಮುದ್ರಿಕಾ ಅಂದರೆ ರಿಂಗ್ ರೋಡ್. ರಿಂಗ್ ಅಂದರೆ ರಿಂಗ್ ಆಗಿರುತ್ತದಲ್ಲ, ಮುದ್ರಿಕಾ. ರೌಂಡ್ ಇದ್ದರೆ ಮುದ್ರಿಕಾ. ಮುದ್ರಿಕಾ ಈಗ ಅದೇ ಹೇಳ್ತಾನೆ. ಕರ ಮುದ್ರಿಕಾ, ಕೈಗೆ ಮುದ್ರಿಕಾ ಇದೆ, ಅದು ಚಿನ್ನದ ಬಣ್ಣ. ರಾಮಚಂದ್ರನ ಶರೀರಕ್ಕೆ ಆ ಚಿನ್ನದ ಬಣ್ಣ, ಅದು ಬೆಳಕಿನಲ್ಲಿ ಹೀಗೆ ಕೈ ಅಲುಗಾಡಿಸಿದ್ರೆ ಆ ಬೆಳಕು ಬೀಳುತ್ತದಲ್ಲ, ಅದು ಬೆಳಕು ಬಿದ್ದರೆ ಹೀಗೆ ಚಮಕ್ಕೆಂದು ಅದು ಸುಂದರವಾಗಿ ಕಂಡು ಬರ್ತಾ ಇದೆ. ಕರ ಮುದ್ರಿಕಾ ಚೋರಿ ಚಿತ್ತುಲೇಯಿ. ಆ ಮುದ್ರಿಕಾ ನೋಡಿದ್ದರೆ ಮನಸ್ಸನ್ನೇ ಅಪಹರಣ ಮಾಡ್ತದಂತೆ. ಅದೇ ನೋಡಬೇಕು ಅನಿಸುತ್ತದಂತೆ, ಅಷ್ಟು ಇರುತ್ತದೆ. ಸೋಹತ ಬ್ಯಾಹ ಸಾಜ ಸಬಜಾಜೆ. ವಿವಾಹದ ಅಲಂಕಾರ. ವಿವಾಹದಲ್ಲಿ ವಿವಾಹ ವಸ್ತ್ರಗಳಲ್ಲಿ ಹೇಳ್ಕೊಳ್ತಾರಲ್ಲ, ತಲೆಗೆ, ಕಿವಿಗೆ, ಮೈ ಮೇಲೆ ವಿವಾಹದಲ್ಲಿ ಬೇಕಾಗಿರುವ ಏನೇನು ಅಲಂಕಾರವಿರುತ್ತದೋ ಆ ಅಲಂಕಾರವೆಲ್ಲ ರಾಮಚಂದ್ರನಲ್ಲಿ ದಿವ್ಯವಾಗಿ ತೋರ್ತಾ ಇದೆ. ಸೋಹತ ಬ್ಯಾಹ ಸಾಜ ಸಬಸಾಜೆ ಉರ ಆಯತ ಉರಭೂಷಣ ರಾಜೇ. ಕೊರಳಿನಲ್ಲಿ ಉರಭೂಷಣ ಅಂದರೇನು? ಚಿನ್ನದ ಅಲಂಕಾರಗಳು ಕೊರಳಿನಲ್ಲಿವೆಂತೆ. ಚಿನ್ನದ ಅಲಂಕಾರ, ಪುಷ್ಪಮಾಲ ಅವುಗಳೆಲ್ಲ ಕಂಡು ಬರ್ತಾ ಇವೆ. ಪಿಯರ ಉಪರನ ಕಾಕೋ ಸಾತಿ ಸೋತಿ. ಒಂದು ವಸ್ತ್ರ ಇರುತ್ತದೆ. ವಸ್ತ್ರ ಅಂದರೆ ಈಗ ನಾವು ಇಟ್ಕೊಳ್ತೀವಿ ನೋಡಿ, ಈ ಭುಜ ಬಿಟ್ಟು ಈ ಸೈಡ್ನಿಂದ ಹಾಕ್ಕೊಳ್ತೀವಿ ನೋಡಿ, ಇದು ನೋಡು ಕಾಕಾಸೋತಿ. ಕಾಕಾಸೋತಿ ಅಂದರೆ ಈ ಸೈಡು ಬಿಟ್ಟು ಈ ಸೈಡು ಉತ್ತರೀಯ ಹಾಕ್ಕೊಂಡರಂತೆ. ಪಿಯರ ಉಪರನ, ಶುದ್ಧವಾದ ಸುಂದರವಾದ ಉತ್ತರೀಯ ಹಾಕ್ಕೊಂಡರು. ಉಪರ್ಣ ನಿಮಗೆ ಗೊತ್ತಿಲ್ಲ, ಇದು ಮರಾಠಿಯಲ್ಲಿ ಹೇಳ್ತಾರೆ ಉಪರ್ಣ. ತುಂಬ ದಿವಸ ನಂತರ ಕೇಳ್ತಾ ಇದ್ದೀನಿ. ಇವರಿಗೆ ಆಂಧ್ರ ಜನರಿಗೆ ಗೊತ್ತಿಲ್ಲ, ಅವರು ಅಲ್ಲೇ ಹೇಳ್ತಾರೆ, ಉಪರ್ಣ ಹೇಳ್ತಾರೆ. ಉಪರ್ಣ ಅಂದರೆ ಮೇಲಿನ ಉತ್ತರೀಯಕ್ಕೆ ಉಪರ್ಣ ಹೇಳ್ತಾರೆ. ಉಪರ್ಣಿ ನಾನು ಎಷ್ಟು ವರ್ಷಕ್ಕೆ 40 ವರ್ಷ ಆಯಿತು ಉಪರ್ಣ ಮಾತು ಕೇಳ್ತಾ ಇದ್ದೀನಿ. ಉಪರ್ಣಿ ಅಂದರೆ ಉತ್ತರೀಯಕ್ಕೆ ಉಪರ್ಣಿ ಹೇಳ್ತಾರೆ. ಪಿಯರ ಉಪರ್ಣ ಕಾಖೋ ಸೋತಿ ದುಹು ಆಚರನ್ ಹಿಲಗೆ ಮನಮೋತಿ. ಹೀಗೆ ಅಂದರೆ ಅವರ ಏನದು ದುಹು ಆಚರನ್ ಹಿಲಗೆ ಮನಿ ಮೋತಿ. ಮನಸ್ಸೆಲ್ಲ ಏನು ಹೇಳಬೇಕದು? ಮನಮೋತಿ ಎಂದು ಹೇಳ್ತಾ ಇದ್ದಾರೆ. ಕಾಕಾ ದುಹು ಆಚರನ್ ಹಿಲಗೆ ಮನಮೋತಿ. 1 2 3 4 ಒಂದು ನಿಮಿಷ. 26 ನಂತರ 1 2 3 4. ಓಹೋ, ಈ ವಸ್ತ್ರಕ್ಕೆ ಅಂಚುಗೆ ಮುತ್ತುಗಳಿವೆಂತೆ. ಮುತ್ತುಗಳು ಮಾಡ್ತಾರ ಹಾಗೆ ಗೊತ್ತಿಲ್ಲ. ಮಣಿಗಳು, ರತ್ನಗಳಂತೆ. ಇದರ ಅಂಚುಗೆ ಇಲ್ಲಿ ಮತ್ತು ಇಲ್ಲಿ ಈ ಅಂಚುಗೆ ರತ್ನಗಳು, ಇನ್ನೊಂದು ಮುತ್ತುಗಳು ಇದಂತೆ. ಆ ಉಪರ್ಣ ಅಷ್ಟು ಸುಂದರವಾಗಿದೆ. ಅದು ಪೀತವರ್ಣ, ಹಲ್ದಿ ಬಣ್ಣ ಇದೆ. ರಾಮಚಂದ್ರನ ಬಣ್ಣಕ್ಕೆ ಈ ಹಲ್ದಿ ಬಣ್ಣ ತುಂಬ ಸುಂದರವಾಗಿ ಕಂಡು ಬರ್ತಾ ಇದೆ. ಅದು ಒಂದು ರೇಷ್ಮೆ ಹಾಗೆ ಇದೆ ಸುಂದರವಾಗಿ. ಅದಕ್ಕೆ ರತ್ನಗಳು, ಮುತ್ತುಗಳು ಅದಕ್ಕೆ ಚುಚ್ಚುವುದು ಹೇಳ್ತಾರೆ, ಪೋಣಿಸೋದು. ಹಾಗೆ ಅಂಚುಕೆ ಈ ಸೈಡ್ ನೋಡಿದ್ದರು ಎಲ್ಲಿಟ್ಟರೂ ಆ ರತ್ನಗಳು ಕಂಡು ಬರ್ತವೆ. ಹೀಗೆ ಮಾಡ್ತಾರೆ, ನಾನು ನೋಡಲಿಲ್ಲ ಇಂಥದ್ದು. ಪೂರ್ವ ಕಾಲದಲ್ಲಿ ಇತ್ತು ಏನೋ, ಈಗ ಚಿತ್ರಗಳಲ್ಲಿ ಕಂಡು ಬರ್ತವೆ ಅಂತ. ಈ ಕಾಲದಲ್ಲಿ ಯಾರು ಬಳಸ್ತಾ ಇಲ್ಲ. ಈ ಕಾಲದಲ್ಲೆಲ್ಲ ವಿದೇಶಿ ಬಟ್ಟೆಗಳಲ್ಲವೇ. ವಿದೇಶಿ ಬಟ್ಟೆಗಳಿಗೆ ಏನು ಸೌಂದರ್ಯ ಇದೆ. ಆ ಪ್ಯಾಂಟ್ ಶರ್ಟು ಹಾಕ್ಕೊಂಡು ಹೆಂಗಸರ ಅಂದರೆ ಏನೇನೋ ಹಾಕ್ಕೊಳ್ತಾರೆ. ಅದು ನೋಡಿದರೆ ಕಣ್ಣು ಮುಚ್ಕೊಳ್ಳಬೇಕು ಅನಿಸುತ್ತದೆ, ಕಣ್ಣು ನೋಡಬೇಕು ಅನಿಸಲ್ಲ, ಹಾಗಿರುತ್ತಾರೆ. ಒಬ್ಬೊಬ್ಬ ದೆವ್ವ ಹಾಗಿರುತ್ತಾರೆ, ಮನುಷ್ಯರು ಹಾಗಿರಲ್ಲ. ಈ ಕಾಲದವರು ಹೆಂಗಸರು ಹಾಗೆ, ಗಂಡಸರು ಅಷ್ಟೇ. ಅವರ ಪ್ಯಾಂಟು ಶರ್ಟು ನೋಡಿದರೆ ಕಣ್ಣು ಮುಚ್ಕೊಳ್ಳಬೇಕು ಅನಿಸುತ್ತೆ. ಅದು ಏನದು ವೇಷ, ಅಸಹ್ಯವಾದ ವೇಷ. ಏಕೆಂದರೆ ಅವರಿಗೆ ಸೌಂದರ್ಯ ಇಲ್ಲ, ಏಕೆಂದರೆ ವಿದೇಶಿ ಮೋಹ ಇದೆ ಅಲ್ಲವೇ. ಅವ್ರಿಗೇನು ಕಂಡು ಪೂರ್ವ ಕಾಲದಲ್ಲಿ ನೋಡಿ ಅವರು ಉತ್ತರಿ ಆಗಲಿ ವಸ್ತ್ರ ಆಗಲಿ ಅವರು ಎಷ್ಟು ಸುಂದರವಾಗಿ ಎಲ್ಲ ಹೋಗಿಬಿಟ್ಟಿತ್ತು. ಏನೇನೋ ಮಾಡ್ಕೊಳ್ತಾರೆ. ದುಹು ಆಚರನ್ ಹಿಲಗೆ ಮನಿ ಮೋತಿ ನಯನ ಕಮಲ ಕಲ ಕುಂಡಲ ಕಾನ
ನಯನ ಕಮಲ, ಕಣ್ಣುಗಳೇನೋ ಕಮಲ ಆಗಿದ್ದಂತೆ. ನಯನ ಕಮಲ ಕಲ ಕುಂಡಲ ಕಾನ, ಈ ಕಿವಿಗೆ ಕುಂಡಲಗಳಿವೆ. ಬದನು ಸಕಲ ಸೌಂದರ್ಯ ನಿಧ, ಮುಖವು ಎಲ್ಲ ಬಗೆಯಾದ ದಿವ್ಯ ಸೌಂದರ್ಯ. ಮುಖ ಎಷ್ಟಂದರೆ ಸಾಕ್ಷಾತ್ ಸೂರ್ಯನೇ ಒಂದು ಸೂರ್ಯ ಅಲ್ಲ, 100 ಸೂರ್ಯಗಳು ಒಟ್ಟುಗಳೇ ಸೇರಿಸಿಬಿಟ್ಟರೆ ಇಲ್ಲಿಗೆ ಬಂದು ಈ ಈ ಈ ಭೂಲೋಕದಲ್ಲಿ ಆ ಸೂರ್ಯ ಕಂಡು ಬರ್ತಾನೆ ಅನ್ನಂತಿದ್ದಾನಂತೆ. ಸುಂದರ ಭ್ರುಕುಟಿ ಮನೋಹರ ನಾಸ, ಈ ಭ್ರುಕುಟಿ ಅಂದರೆ ಏನು? ಉಬ್ಬುಗಳಿವೆ. ಬಾಲ ತಿಲಕು, ಏನು ಈ ಹಣೆಯಲ್ಲಿ ತಿಲಕ ಹಚ್ಕೊಂಡ. ತಿಲಕ ಅಂದರೆ ನೀವೇನು ಹೇಳಿ, ತಿಲಕನೇನ ಏನು ಹೇಳ್ತಾರೆ? ತಿಲಕಕ್ಕೇನು ಹೇಳ್ತಾರೆ? ತಿಲಕನೇ, ತಿಲಕ. ಸೊ ಬದನು ಸಕಲ ತಿಲಕು ರುಚಿರತ ನಿವಾಸ, ಸೋಹತ ಮೌರು ಮನೋಹರ ಮಾತೆ, ತಲೆ ಮೇಲೆ ಕಿರೀಟ ಇದ್ದಂತೆ, ಸುಂದರವಾದ ಕಿರೀಟ. ಮಂಗಲಮಯ ಮುಕುತ ಮನಿಗಾತೆ, ಅದರಲ್ಲಿ ಸುಮಂಗಳವಾದ ಮುತ್ತುಗಳೆಲ್ಲ ಅದಕ್ಕೆ ಪೋಣಿಸಿರುವಂಥ ಕಿರೀಟ ಇದೆ. ಇದು ರಾಮಚಂದ್ರನ ಸೌಂದರ್ಯ. ಗಾತೆ ಮಹಾಮನಿ ಮೌರಮನಿ, ಇನ್ನೂ ವರ್ಣನ ಇದೆ. ಟೈಮ್ ಆಯ್ತಪ್ಪ, ಸಾಕು. ಇದು ಸ್ವಲ್ಪ ಇದೆ ವರ್ಣನ. ಮುಂದಿನ ಪಾಠ ನಾಳೆ ಆಗುತ್ತದ? ನಾಳೆ ಮತ್ತೆ ಡಾಕ್ಟ್ರ್ ಹತ್ತಿರ ಹೋಗಬೇಕು. ಮೊನ್ನೆ ಹೋಗಿ ಬಂದಿದ್ದೆ. ಮೊನ್ನೆ ಏನು ಶನಿವಾರ ಹೋಗಿದ್ದೇವೆ. ಹೋದರೆ ಮಂಗಳವಾರ ನಾಳೆ ಆಗುತ್ತದೆ ಏನೋ, ನಾಳೆ ಹೋಗಬೇಕು. ಹೋಗುವುದಿಲ್ಲ ಅಂದರೆ ಹೇಳ್ತೀನಿ, ಇಲ್ಲದಿದ್ದರೆ ಹೋಗ್ತೀನಿ. ಬುಧವಾರ ಹೇಳ್ತೀನಿ. ಸೊ ಸ್ವಲ್ಪ ಸೌಂದರ್ಯ ವರ್ಣನೆ ಇದೆ. ಇದಾದ ನಂತರ ಊಟಕ್ಕೆ ಕೂತಿರ್ತಾರೆ. ಊಟ ಹೇಗೆ ಮಾಡ್ತಾರೆ ಅದೊಂದಿದೆ. ಊಟ ಆದ ನಂತರ ಈಗ ಬೀಡ್ಕೊಳ್ಳು ಕಳಿಸಿಬಿಡೋದು, ಈಗ ಅಷ್ಟೇ, ಹೆಚ್ಚೇನಿಲ್ಲ. ಊಟ ಒಂದಿದೆ, ಎಲ್ಲ ಊಟ ಮುಗಿಸಿಬಿಟ್ಟರೆ ಈಗ ಮದುವೆ ಆಯಿತು ಅಲ್ಲವೇ? ಊಟ ಆಗುವವರೆಗೆ ಮದುವೆ, ಊಟ ಮುಗಿಸಿಬಿಟ್ಟರೆ ಮದುವೆ ಆಯಿತು. ಅಷ್ಟುವರೆಗೆ ಇನ್ನೂ ಸ್ವಲ್ಪ ಉಳಿದಿದೆ. ಮದುವೆ ವಿಷಯಗಳಲ್ಲಿ ಒಂದೇ ಉಳಿಯುತ್ತದೆ, ಊಟ ಆಗಿಬಿಟ್ಟರೆ ಈಗ ಅಷ್ಟೇ. ನಿದ್ದೆ ಬರುತ್ತದೆ, ಈಗ ಎಲ್ಲ ಅಲಂಕಾರ ಎಲ್ಲ ತೆಗೆದು ಬಿಡ್ತಾರೆ, ಎಲ್ಲ ಮುಗಿಯುತ್ತದೆ ಊಟ. ಆಯಿತು, ಮಾಡೋಣ, ಹೇಳೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.